ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಂದು ಒಳ್ಳೆಯ ಪುಸ್ತಕ ಒಬ್ಬ ಉತ್ತಮ ಸ್ನೇಹಿತನಿದ್ದಂತೆ ಎಂದು ಹೇಳುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದರೂ ಕೂಡ ಓದಿನ ಮೇಲೆ, ಪುಸ್ತಕದ ಮೇಲೆ ಉತ್ಕಟ ಪ್ರೀತಿಯಿಂದ MA, MPhil ಹಾಗೂ PhD ಪದವಿಯನ್ನು ಕೂಡ ಪಡ್ಕೋತಾರೆ. ಹಾಗೆ ಕಳೆದ 27 ವರ್ಷಗಳಿಂದ ಪ್ರಾಧ್ಯಾಪಕ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದರೂ ಕೂಡ ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲ, 75ಕ್ಕೂ ಹೆಚ್ಚು ಲೇಖನಗಳು, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ 100 ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿರುವಂತಹ ಬರಹಗಾರರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ತಮ್ಮ ಜೊತೆ ಮಾತುಕತೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ ಸರ್. ಓಕೆ. ಇವತ್ತಿನ ಒಂದೊಳ್ಳೆ ಮಾತು: ಗಾಯವಾಗಿರುವಾಗ ಮಾಯುವವರೆಗೆ ನೀ ಕಾಯಲೇಬೇಕು ಮರಳಿನಗಲು, ಬೇಯದಿರುವನ್ನವನ್ನು ಬಾಯಿಗಿರಿಸಿ ಅದನ್ನು ನ್ಯಾಯವೆನ್ನಬಹುದೇ ಭಾವದೇವ. ಇದರ ಅರ್ಥ, ಗಾಯವು ಮಾಯುವವರೆಗೆ ಮುಕ್ತ ನಗು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಮನಸ್ಸಿನ ನೋವು ನಿವಾರಣೆಗೂ ಸಮಯ ಬೇಕು. ಆ ಕಾಯುವಿಕೆಯ ಸಹನೆ ನಮಗೆ ಬೇಕು. ಅದೇ ರೀತಿ ಅನ್ನ ಬೇಯುವವರೆಗೂ ಕಾಯದೆ ಅರೆಬರೆ ತಿಂದರೆ ಅದು ನ್ಯಾಯವಲ್ಲ. ಹಾಗೆ ಜ್ಞಾನವು ಅರೆಬರೆಯಾಗದೆ ಪೂರ್ಣವಾಗಿದ್ದರೆ ಮಾತ್ರ ಬೆಲೆ ಎಂದು ಭಾವದೇವ ಭಾವಿಸುತ್ತಾನೆ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ. ಸರ್ ನಮಸ್ಕಾರ. ಇವತ್ತಿನ ಈ ಸಂದರ್ಶನವನ್ನು ತಮ್ಮ ಕವನ ಸಂಕಲನ ಒಂದು ಕವನದಿಂದ ಪ್ರಾರಂಭಿಸಬಹುದಾ? ಖಂಡಿತವಾಗಿಯೂ. ಅದಕ್ಕಿಂತ ಪೂರ್ವದಲ್ಲಿ ಚಂದನ ವಾಹಿನಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೂರದ ಬಳ್ಳಾರಿಯಿಂದ ನಾನು ಬಂದು ಬೆಂಗಳೂರಂಥ ಕಡೆ ನಿಂತು ಕರ್ನಾಟಕವನ್ನು ಪ್ರತಿನಿಧಿಸುವಂಥದ್ದು, ಕನ್ನಡವನ್ನು ಪ್ರತಿನಿಧಿಸುವಂಥದ್ದು, ನನ್ನ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸುವಂಥ ದೊಡ್ಡ ಅವಕಾಶವನ್ನು ನನಗೆ ಚಂದನ ವಾಹಿನಿ ಕೊಟ್ಟಿದೆ. ಅದಕ್ಕೆ ನಾನು ಕೃತಜ್ಞತೆಗಳನ್ನು ಮತ್ತು ಇದನ್ನು ನೋಡುಗರು ಇದ್ದಾರಲ್ವ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸಿ, ನನ್ನ ಕವನ ಸಂಕಲನ ಅಪಮಾನಗಳಿಗಿಲ್ಲ ವಿರಾಮ ಅನ್ನುವಂಥದ್ದು ಅದರ ಶೀರ್ಷಿಕೆ. ಅದರಲ್ಲಿರುವಂಥ ಒಂದು ಪದ್ಯವನ್ನು ನಾನು ಓದೋದ್ರ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹೀಗೊಂದು ಕನ್ಫೆಷನ್ ಅನ್ನುವಂಥ ಕವನದ ಶೀರ್ಷಿಕೆ. ಅಪ್ಪನಿಲ್ಲದ ರಾತ್ರಿ ಪುಟ್ಟ ಹಣತೆಗಷ್ಟೇ ಕೆಲಸ, ಉಳಿದೆಲ್ಲವೂ ಬರೀ ಪಂಜರ. ಒಳಗಿರುವ ಪಕ್ಷಿ ಮಾತನಾಡುತ್ತಲೇ ಇತ್ತು, ಇರುವ ಹೊತ್ತು ಬೆಳಕು ಕಾಣದೆ ಹೋದೆ, ಈಗಿರುವುದೆಲ್ಲ ಬಿಸಿಗತ್ತಲು. ಅಂದೊಂದು ದಿನ ಜಾತ್ರೆಗೆ ಹೋಗೋಣವೆಂದು ಹೆಗಲು ಕೊಟ್ಟೆ, ಮತ್ತೇ ನೋಡಬಹುದೆಂದು ನಾ ನಿದ್ದೆ ಬೋದೆ. ನೋಡುತ್ತಲಿರುವನೆಂದು ತೋರಬೆರಳನ್ನು ಕಳಸೆದೆಡೆಗೆ ಚಾಚಿ ನೀ ಸಂಭ್ರಮಿಸಿದ್ದೆ. ತಲೆ ಭಾರವಾದಲ್ಲಿ ಮಲಗಿದೆ ಕೂಸೆಂದು ಜಾತ್ರೆಯಲ್ಲೂ ಜೋಗುಳ ಹಾಡಿದೆ. ಆದರೆ ಈಗ ಹಾಡು ನಿಂತಿದೆ, ತೇರು ನಿಂತಿದೆ. ದೇಹದ ಗುಡಿಯ ಮುಂದೆ ಬದುಕೆಲ್ಲವೂ ವೇದವಾಗಿದೆ. ಕಳೆದ ಪುಟಗಳನ್ನು ಹುಡುಕುತ್ತಾ ಇರುವ ಪುಟಗಳನ್ನು ಏನಿಯಸ್ನಂತೆ ಬೆನ್ನ ಹಿಂದೆ ಒತ್ತೊಯ್ಯುತ್ತಲೇ ಇದ್ದೇನೆ, ಎಂದಿಗಾದರೂ ಅರ್ಥವಾಗಿದೆ ಓದೀತೆ ಎಂದು. ನೀನು ಆಂಚೆಸಸ್, ನಾನು ಏನಿಯಾಸ್. ನನಗೂ ನಿನಗೂ ಬಿಡದ ನಂಟು, ರೋಧಿಸುತ್ತಲೇ ಇದೆ ಅನಾಥ ಪಕ್ಷಿಯೊಂದು. ಈ ಅನಾಥತೆಗೆ ಗೊತ್ತಿರುವ ಆತ್ಮನಿವೇದನೆ ಇದೊಂದೇ ಇದೊಂದೇ ಅಂತ. ಇದು
ನನ್ನ ತಂದೆಯ ಮರಣದ ಸಂದರ್ಭದಲ್ಲಿ ನಾನು ಬರೆದಂಥ ಒಂದು ಕವಿತೆ. ಅಂದರೆ ಈ ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ಇದೆ, ಕನ್ಫೆಷನ್ ಬಾಕ್ಸ್ ಅಂತೇಳಿ ಇರುತ್ತೆ, ಚರ್ಚಲ್ಲಿ ಒಂದು ಕನ್ಫೆಷನ್ ಬಾಕ್ಸ್ ಅಂತ. ಅಂದರೆ ಪಾಪ ನಿವೇದನೆಗಳನ್ನು ಮಾಡಿಕೊಳ್ಳುವಂಥದ್ದು, ಅದರಿಂದ ಮುಕ್ತನಾಗುವಂಥ ಒಂದು ಅವಕಾಶವನ್ನು ಆ ಧರ್ಮ ಕೊಟ್ಟಿದೆ. ಹಾಗೆ ನನ್ನ ತಂದೆಯ ಜೊತೆ ನಾನು ಮಾಡಿದ ತಪ್ಪುಗಳನ್ನು ನಾನು ಇದರ ಮುಂದೆ ನಿವೇದಿಸಿಕೊಂಡಿರುವಂಥದ್ದು. ಅಂದರೆ ಇರುವವರೆಗೂ ಕೂಡ ನಮ್ಮ ಸಂಬಂಧಗಳು ನಮಗೆ ಭಾರವಾಗಿರ್ತವೆ. ಅದರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಅನನ್ಯತೆಗಳಾಗಲಿ ಅದರ ಕಾಳಜಿಗಳಾಗಲಿ ನಮಗೆ ಗೊತ್ತಾಗ್ತಾರದೇ ಇರಲ್ಲ. ನನ್ನ ತಂದೆ ಆ ರೀತಿಯಾಗಿ ಕಾಡಿದಂಥವರನ್ನು ನಾನು, ಅವರ ಪ್ರಾಮಾಣಿಕತೆ, ಅವರ ಜೀವನ ಮೌಲ್ಯಗಳು, ಅವರ ಕರುಣೆ, ಅವರ ಜವಾಬ್ದಾರಿಗಳು, ಇವೆಲ್ಲವುಗಳು ಕೂಡ ಅವರು ಕಳ್ಕೊಂಡ ನಂತರ ನಾನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂಥದ್ದು ಈ ಕವಿತೆಯಲ್ಲಿ ಇದೆ. ಕವಿತೆಯಲ್ಲಿ ಬರ್ದಿದ್ದಾರೆ. ಮತ್ತೆ ಆ ಪುಸ್ತಕದ ಶೀರ್ಷಿಕೆನೇ ವಿಶೇಷವಾಗಿದೆ. ಆ ಶೀರ್ಷಿಕೆ ಇಡಬೇಕಂತ ಯಾಕೆ ಅನಿಸ್ತು ನಿಮಗೆ? ಇಲ್ಲ, ಅದು ನನ್ನ ಬದುಕಿನಲ್ಲಿ ಕೂಡ ಆದಂಥ ಅಪಮಾನಗಳಿಗೆ ಇನ್ನೂ ವಿರಾಮ ಇರಲ್ಲ ಅನ್ನುವಂಥದ್ದು. ಯಾಕಂದ್ರೆ ಯಾವುದೇ ನೋವು, ನೀವು ಒಳ್ಳೆಯ ಮಾತು ಅಂತೇಳಿ ಬಂತಲ್ಲ, ಅದು ಅದರೊಳಗಡೆ ಇದೆಯಲ್ಲ ಒಂದು ಮಾತನ್ನ, ಗಾಯ ಮಾಯೋದಕ್ಕೆ ಸಮಯ ಬೇಕು ಅಂತ. ಗಾಯ ಆಗಿದೆ ನನ್ನ ಬದುಕಿನ ತುಂಬಾ ಪಯಣದಲ್ಲಿ. ಅನೇಕ ಗಾಯಗಳನ್ನು ಮಾಡಿಕೊಂಡಂತ ಹುಡುಗ ನಾನು, ವಿದ್ಯಾರ್ಥಿ ನಾನು, ಪ್ರಾಧ್ಯಾಪಕ ನಾನು. ಅವುಗಳಿಗೆ ಸಮಯ ಬೇಕಾಗುತ್ತೆ ಅಂತ. ಬಹುಶಃ ಅದು ಎಲ್ಲಿ ಕೊನೆ ಆಗುತ್ತೆ ಅಂದ್ರೆ ನನ್ನ ಕೊನೆಯ ದಿನ ಕೊನೆ ಆಗುತ್ತೆ, ಅಲ್ಲಿವರೆಗೂ ವಿರಾಮ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ಒಂದು ಯೂನಿವರ್ಸಲ್ ಆದಂತಹ ಶೀರ್ಷಿಕೆ. ಅದು ಬರೀ ನನ್ನ ಬದುಕಿಗೆ ಒಂದೇ ಅಲ್ಲ, ಇದು ತುಂಬಾ ಆಪ್ತವಾಗಿ ಎಲ್ಲರ ಬದುಕಿನೊಳಗಡೆ ಕೂಡ ಆಗಿರುತ್ತೆ. ಅಪಮಾನಗಳನ್ನುವಂಥದ್ದು, ಅದಕ್ಕೆ ವಿರಾಮ ಅನ್ನುವಂಥದ್ದು ನಾವು ಎಂದಿಗೂ ಕೂಡ ಇವತ್ತು ಕೊಡ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಾಲ ನಮಗಿಂತ ದೊಡ್ಡದು ಅಂತ. ಯಾವುದು ನಿರ್ಣಾಯಕವಾಗ್ತದೆ ಅಂತಂದ್ರೆ ನಮ್ಮೆಲ್ಲರನ್ನು ಆಳ್ತಾ ಇರುವಂಥದ್ದು ಈ ಪ್ರಭುತ್ವಗಳಲ್ಲ, ಕಾಲ ಅನ್ನುವಂಥ ಒಂದು ಪ್ರಭುತ್ವ ಇದೆ. ಆ ಪ್ರಭುತ್ವ ನಮ್ಮನ್ನು ನಿರಂತರವಾಗಿ ಕಾಡ್ತಾನೆ ಇರ್ತದೆ, ನಮ್ಮನ್ನು ಸಂರಕ್ಷಿಸ್ತಾ ಇರ್ತದೆ. ಜೊತೆಗೆ ಅದು ಯಾವ ಕಾಲಕ್ಕೆ ನಮಗೆ ಏನನ್ನು ಒದಗಿಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನ ಅದು ಮಾಡ್ತಾನೆ ಇರ್ತದೆ ಅಂತ. ಅದೇ ನಿಸರ್ಗ ಅಂತ. ಕಾಲ ಅನ್ನುವಂಥದ್ದು, ಅದು ನೇಚರ್ ಅನ್ನುವಂಥದ್ದು ಇದೆಯಲ್ಲ, ಆ ನಿಸರ್ಗವನ್ನು ನಂಬಿದಂಥವನು ನಾನು. ಆ ನಿಸರ್ಗದೊಂದಿಗೆ ಯಾರು ಒಡನಾಟದಲ್ಲಿ ಇರ್ತಾರೋ, ಯಾರು ಅನನ್ಯವಾಗಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾರೋ, ಅವರ ಅಪಮಾನಗಳನ್ನ ಈ ರೀತಿಯಾಗಿ ಭಾವಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಕೂಡ ಬಾಲ್ಯದಿಂದ ಹಿಡಿದು ಮುಪ್ಪಿನವರೆಗೂ ಕೂಡ ಇದ್ದೇ ಇರುತ್ತೆ, ಅದಕ್ಕೆ ವಿರಾಮನೇ ಇಲ್ಲ, ಸಾಧ್ಯನೇ ಇಲ್ಲ. ಅದು ಬಹಳ ಚೆನ್ನಾಗಿ ಹೇಳಿದ್ದೀರಾ. ಅದು ಕವಿತೆನೂ ಕೂಡ ಬಹಳ ಅದ್ಭುತವಾಗಿತ್ತು. ಈಗ ನಿಮ್ಮ ಬಾಲ್ಯದ ಜೀವನವನ್ನ ನಾವು ತೆಗೆದುಕೊಳ್ಳೋದಾದ್ರೆ ಹೇಗಿತ್ತು ನಿಮ್ಮ ಬಾಲ್ಯದ ಜೀವನ? ಅದ್ರ ಬಗ್ಗೆ ಮೆಲ್ಕು ಹಾಕಿ. ನಮ್ದು ತುಂಬು ಕುಟುಂಬ, ಅಪ್ಪ ಒಬ್ಬರೇ ದುಡಿಯುವಂಥವರು. ಆದರೆ ಆಗಿನ ಕಾಲಕ್ಕೆ ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಪೂರ್ವದಲ್ಲಿನೇ 10ನೇ ಕ್ಲಾಸು ಫೇಲ್ ಆದಂಥವ್ರು ಅವರು. ಒಬ್ಬರು ದುಡಿಮೆಯಲ್ಲಿ ನಾವು 9 ಮಂದಿ ಬದುಕಬೇಕಾಗಿತ್ತು. ತುಂಬ ಪುಟ್ಟ ಮನೆ ನಮ್ಮದು, 8 ಅಡಿ ಅಗಲ, 20 ಅಡಿ ಉದ್ದ. ಅದರೊಳಗಡೆ ನಾವು 9 ಮಂದಿ ಜೀವನವನ್ನು ಮಾಡಬೇಕಾಗಿತ್ತು. ಸಪೋಸ್ ಏನಾದರೂ ಒಂದು ಮಳೆ ಬಂತಂದ್ರೆ ಅದರೊಳಗಡೆ 4-5 ಮಂದಿಗೆ ನಿದ್ದೆ ಇರ್ತಾ ಇರಲಿಲ್ಲ. ಒಂದು ಫೋಟೋ ನೋಡ್ತಾ ಇದೀವಿ, ಅದರಲ್ಲಿರೋದು ತಂದೆ ತಾಯಿ. ಹೌದು, ತಂದೆ ಈ ಕಡೆ ಇದ್ದಾರೆ, ನಾನು ಅವ್ರ ಪಕ್ಕಕ್ಕೆ ನಿಂತಿದ್ದೀನಿ. ತಾಯಿ, ಇನ್ನೊಬ್ಬ ತಮ್ಮ, ನನ್ನ ಸೊಸೆ, ತಾಯಿ, ನನ್ನ ಮಗಳು. ಹೌದು, ನನ್ನ ತಾಯಿ ರೊಟ್ಟಿಯನ್ನು ಮಾಡಿದ ಅಂತ ಪುಟ್ಟ ಮನೆ ನಾನು ಬದುಕಿದಂಥದ್ದು, ನಾನು ಬೆಳೆದಂಥದ್ದು, ಇದು ನನ್ನ ಮಗಳು. ಆ ರೀತಿ ಆದಂಥದ್ದು. ಪುಟ್ಟ ಮನೆಯಲ್ಲಿ 9 ಜನ ನಾವು ಇರ್ತಾ ಇದ್ವಿ, ಒಬ್ಬರೇ ದುಡಿಯುವಂಥದ್ದು. ಆ ಒಬ್ಬರ ದುಡಿಮೆಯಲ್ಲಿನೇ ನಮ್ಮ ಎಲ್ಲಾ ಬದುಕುಗಳು ಇದ್ವು. ಆದ್ರೆ ನನ್ನ ತಂದೆಗೆ ಒಂದು ದೊಡ್ಡ ಕನಸಿತ್ತು. ಅಂದ್ರೆ ನಾನು ಹೆಚ್ಚಾಗಿ ಓದಿಲ್ಲ, 10ನೇ ಕ್ಲಾಸ್ ಫೇಲ್ ಆದಂಥದ್ದು. ಆದರೆ ಅದು ಬ್ರಿಟಿಷರ ಕಾಲದಲ್ಲೇ ಓದಿದಂಥವ್ರು. ಅವರು ಮೆಡ್ರಾಸಲ್ಲಿ ಹೋಗಿ ಓದಿದಂಥವ್ರು ಕೂಡ. ಫಾರ್ಮಸಿ ಮಾಡಿದ್ರು ಅವಾಗ, ಕಾಂಪೌಂಡರ್ ಅಂತೇಳಿ ಹೇಳ್ತಾರಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರ್ಮಸಿಸ್ಟ್ ಅಂತ ಹೇಳಿ ಕರಿತೀವಲ್ಲ, ಅದನ್ನು ಮೆಡ್ರಾಸ್ ಗೌರ್ಮೆಂಟ್ ಅಲ್ಲಿ ಓದಿದಂಥವ್ರು ಅವರು. ಹೀಗಾಗಿ ಅವ್ರಿಗೆ 5 ಭಾಷೆಗಳು ಬರ್ತಾ ಇದ್ವು. ತಮಿಳು ಬರ್ತಾ ಇತ್ತು, ಹಿಂದಿ ಬರ್ತಾ ಇತ್ತು, ಇಂಗ್ಲಿಷ್ ಬರ್ತಾ ಇತ್ತು, ತೆಲುಗು ಮದರ್ ಟಂಗ್ ಅವ್ರ ತೆಲುಗು. ನಂದು ಕೂಡ ಮದರ್ ಟಂಗ್ ತೆಲುಗು. ಕನ್ನಡ ಆನಂತರ ಶಿಫ್ಟ್ ಆದಂಥದ್ದು. ನಾವು ಆರಂಭದಲ್ಲೆಲ್ಲ ಮನೆ ವಾತಾವರಣ, ಈಗಲೂ ಮನೆ ವಾತಾವರಣ ಇರುವಂಥದ್ದು ತೆಲುಗುನಲ್ಲಿನೇ. ನನ್ನ ಕುಟುಂಬದಿಂದ ಅದು ಡಿಟ್ಯಾಚ್ಡ್ ಆಗಿದೆ. ನನ್ನ ಮಿಸಸ್ಸು ಧಾರವಾಡದವರಾಗಿರೋದ್ರಿಂದ ಅಲ್ಲಿ ಕನ್ನಡ ಬಂದ್ಬಿಡ್ತು. ಮಗಳು ಕೂಡ ಕನ್ನಡದಲ್ಲಿನೇ ಇದ್ದಾಳೆ ಈಗ. ಆದ್ರೆ ನನ್ನ ತಾಯಿಯ ಪರಿಸರ, ನನ್ನ ತಂದೆಯ ಪರಿಸರ ಎರಡು ಕೂಡ ತೆಲುಗುನೇ ಆಗಿತ್ತು. ತೆಲುಗು ಆಗಿದ್ರು ಕೂಡ ಕನ್ನಡದಲ್ಲಿ ಬದುಕು ಕಟ್ಕೊಂಡಿದ್ದೀರಾ? ಹೌದು, ಅನ್ನ ಕೊಟ್ಟಿದೆ, ಕನ್ನಡ ಅನ್ನುವಂಥದ್ದು ಅನ್ನ ಕೊಟ್ಟಿದೆ. ಈ ನಮ್ಮ ತಂದೆ ಇದನ್ನು ಯೋಚನೆ ಮಾಡಿದ್ರು ಅಂತ. ಪ್ರಾರಂಭದ ದೊಡ್ಡ 2 ಮಕ್ಕಳು ತೆಲುಗು ಮೀಡಿಯಂ. ಆ ನಂತರ ಅದು ಕರ್ನಾಟಕದ ಬಾರ್ಡರ್ ಅಲ್ಲಿ, ಆಂಧ್ರ ಕರ್ನಾಟಕದ ಬಾರ್ಡರ್ ಅಲ್ಲಿ ಇದ್ದ ಕಾರಣಕ್ಕಾಗಿ ಅವ್ರಿಗೆ ಅನಿಸ್ತಿದ್ದು ಕರ್ನಾಟಕದಲ್ಲೇ ಉಳಿಯುತ್ತೆ, ಆಂಧ್ರಕ್ಕೆ ಹೋಗಲ್ಲ ಇದು ಅಂತ. ಏಕೀಕರಣದ ಸಂದರ್ಭದಲ್ಲಿ, ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಅಲ್ಲಿ ದೊಡ್ಡದಾದಂತ ಒಂದು ತೆಲುಗಿನ ಸಂಘಟನೆಗಳಿದ್ವು. ಅವರೆಲ್ಲರೂ ಕೂಡ ಆಂಧ್ರಕ್ಕೆ ಸೇರ್ಬೇಕನ್ನುವಂತ ಒತ್ತಡ ಆಗ್ತದಲ್ಲಿ.
ಆ ಒತ್ತಡ ಕಾರಣಕ್ಕಾಗಿನೇ ಒಂದು ಎಲೆಕ್ಷನ್ ಕೂಡ ಆಗುತ್ತೆ ಅಲ್ಲಿ. ಬಳ್ಳಾರಿ ಎಲೆಕ್ಷನ್ ಆಗುತ್ತೆ. ಆಲ್ರೆಡಿ ಒಬ್ರು ಗಂಗಪ್ಪ, ಮುಂಡ್ಲೂರು ಗಂಗಪ್ಪ ಅನ್ನುವಂಥವ್ರು ಗೆದ್ದು ಆನಂತರ ರಿಸೈನ್ ಮಾಡ್ತಾರೆ. ಅವರು ಇದು ಕರ್ನಾಟಕಕ್ಕೆ ಸೇರಬೇಕು, ಆಂಧ್ರಕ್ಕೆ ಸೇರಬೇಕು ಅನ್ನುವಂಥ ಇಶ್ಯೂವನ್ನೇ ಇಟ್ಟುಕೊಂಡು ಇಡೀ ಭಾರತದಲ್ಲಿ ಎಲ್ಲಿ ನಡೆದಿಲ್ಲ. ಭಾಷಿಕ ಹಿನ್ನೆಲೆಯಿಂದ ಒಂದು ಚುನಾವಣೆ ನಡೆದಂಥದ್ದು ಬಳ್ಳಾರಿಯಲ್ಲಿ ಮಾತ್ರ. ಹಿಂಗಾಗಿ ಕನ್ನಡದ ಪ್ರತಿನಿಧಿಯಾಗಿ ಒಬ್ರು ನಿಲ್ತಾರೆ, ತೆಲುಗಿನ ಪ್ರತಿನಿಧಿಯಾಗಿ ಒಬ್ರು ನಿಲ್ತಾರೆ. ಅಲ್ಲಿ ಕನ್ನಡಿಗರಿಗೆ ಜಯ ಆಗುತ್ತೆ. ಆನಂತರ ಇದು ಕರ್ನಾಟಕಕ್ಕೆ ಸೇರ್ತಾ ಹೋಗುತ್ತೆ. ನನ್ನ ತಂದೆ ಒಂದು ಎಜುಕೇಟೆಡ್ ಆಗಿರೋದ್ರಿಂದ ಈ ರಾಜಕೀಯ ವಿದ್ಯಮಾನಗಳು, ಸಾಮಾಜಿಕ ವಿದ್ಯಮಾನಗಳು ಮತ್ತು ಮಕ್ಕಳ ಭವಿಷ್ಯ ಇವನ್ನೆಲ್ಲ ದೃಷ್ಟಿ ಇಟ್ಕೊಂಡು ನಮ್ಮ ಜೊತೆ ಅವರ ವ್ಯವಹಾರ ಹೇಗೆ ಮಾಡ್ತಾ ಇದ್ದೆ ಅಂದ್ರೆ ಕನ್ನಡದಲ್ಲೇ ಮಾತಾಡೋಕೆ ಶುರು ಮಾಡಿದ್ರು. ಅವ್ರು ಬದುಕಿರೋವರೆಗೂ ಕೂಡ ನನ್ನ ಹತ್ರ ತೆಲುಗಿನಲ್ಲಿ ಮಾತಾಡಲಿಲ್ಲ, ಅವ್ರು ಕನ್ನಡದಲ್ಲೇ ಮಾತಾಡ್ತಿದ್ದೆ. ಯಾಕಂದ್ರೆ ಇವ್ರು ತೆಲುಗು ಭಾಷಿಕರಾಗಿರೋದ್ರಿಂದ, ತಾಯಿ ಭಾಷೆ ತೆಲುಗಿರೋದ್ರಿಂದ ಇವರಿಗೆ ಕನ್ನಡಕ್ಕೆ ನಾನು ತೆಗೆದುಕೊಂಡು ಹೋಗ್ಬೇಕನ್ನುವಂಥದ್ದು ಕನ್ನಡ ಮೀಡಿಯಂಗೆ ಹಾಕಿದ್ರು. ನಮ್ಮನ್ನು ಕನ್ನಡದಲ್ಲೇ ಮಾತಾಡಿಸ್ತಾ ಇದ್ರು. ಈ ಕಾರಣಕ್ಕೆ ತಾಯಿ ಹತ್ರ ಮಾತ್ರ ತೆಲುಗು ಮಾತಾಡ್ತಿದ್ದೆ, ತಂದೆ ಹತ್ರ ಮಾತ್ರ ನಾನು ಕನ್ನಡದಲ್ಲಿ ಮಾತನಾಡ್ತಾ ಇದ್ದೆ. ಎರಡು ಭಾಷೆಯಲ್ಲಿ ಹಿಡಿತ ಬಂದದಕ್ಕೆ ಕಾರಣ ನನ್ನ ತಂದೆ ಆದ್ರು ಅನ್ನುವಂಥದ್ದು. ಅಲ್ಲಿ ಆ ಕುಟುಂಬದ ಮಧ್ಯದಲ್ಲಿ ಅವ್ರಿಗಿದ್ದ ಕನಸು ಏನಂತಂದ್ರೆ ಹೈಯೆಸ್ಟ್ ಎಜುಕೇಶನ್ ಅನ್ನು ತಗೋಬೇಕು ಅಂತ. ಅವ್ರೊಂದು ಪಟ್ಟಿನೇ ಮಾಡ್ಕೊಂಡಿದ್ರು, ಯಾವ ಮಗ ಏನೇನು ಆಗ್ಬೇಕು ಅನ್ನೋಂಥ ಒಂದು ಪಟ್ಟಿ ಮಾಡಿದ್ರು ಅವರು. ನಮ್ಮ ಜಾತಕಗಳಂತೇಳಿ ಹಳೆವಿರ್ತಾವಲ್ವ, ಅದ್ರೊಳಗಡೆ ಏನೇನು ಆಗ್ಬೇಕು, ಯಾವ ಮಗ ಏನಾಗ್ಬೇಕು ಅನ್ನೋಂಥ ಒಂದು ಕನಸನ್ನು ಕಂಡಿದ್ರು. ಇಡೀ ಫ್ಯಾಮಿಲಿ ಒಳಗಡೆ ಒಬ್ಬ ಸೈನಿಕ ಇರಬೇಕು ಅನ್ನುವಂಥದ್ದು ನನ್ನ ತಂದೆಗಿತ್ತು. ಒಬ್ಬ ಡಾಕ್ಟರ್ ಇರಬೇಕು, ಒಬ್ಬ ಇಂಜಿನಿಯರ್ ಇರಬೇಕು, ಒಬ್ಬ ಲಾಯರ್ ಇರಬೇಕು, ಒಬ್ಬ ಪ್ರಾಧ್ಯಾಪಕ ಇರಬೇಕು. ಇವೆಲ್ಲ ನನ್ನ ಕುಟುಂಬದಲ್ಲಿ ಆಗಿರ್ಬೇಕು. ಅಂದ್ರೆ ಸಮಾಜಕ್ಕೆ ನಾವು ಯಾವತ್ತಿಗೂ ಕೂಡ ಅರ್ಪಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದಿತ್ತು. ಬಹಳ ಸರಳ ಜೀವಿ, ಜೀವನದಲ್ಲಿ ಬಹಳ ಅಪಾರವಾದಂಥ ನೊಂದಂಥವ್ರು. ಯಾಕಂದ್ರೆ ಅವ್ರು ಹುಟ್ಟೋಕ್ಕಿಂತ ಮುಂಚೆ ತಂದೆ ತೀರ್ಕೊಂಡು ಹೋಗಿದ್ರು ಅವರಿಗೆ. ಆ ನಂತರ ಕೆಲವೇ ವರ್ಷಗಳು, 1-2 ವರ್ಷಗಳಲ್ಲೇ ಅವ್ರ ತಾಯಿನೂ ಕಳ್ಕೊತಾರೆ ಅವರು. ಹಿಂಗಾಗಿ ಅವ್ರ ಕುಟುಂಬನೂ ದೊಡ್ಡದಿರಬೇಕು ಅನ್ನೋದು ಒಂದು ಕನಸು. ನಾವು ಎಷ್ಟೋ ಸಾರಿ ತಂತ ಇದ್ವಿ, ಈ ಬಡತನಕ್ಕೆ ಇಷ್ಟು ಮಕ್ಕಳು ಯಾಕೆ ಬೇಕಾಗಿತ್ತು. ಆದರೆ ಅವ್ರಿಗೊಂದು ನೋವಿತ್ತಲ್ಲ, ಅವ್ರ ಕುಟುಂಬ ಇರಲಿಲ್ಲ, ಅಕ್ಕ ಒಬ್ಬರೇ ಇದ್ರು ಅವರಿಗೆ. ಅವರು ದೂರದ ಬಾಂಬೆ ಒಳಗೆ ಕೊಟ್ಬಿಟ್ಟಿದ್ರು, ಯಾರೋ ಗಿರಣಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅವ್ರು ಕೊಟ್ಬಿಟ್ಟಿದ್ರು. ಹಿಂಗಾಗಿ ಸೋದರ ಮಾವನಲ್ಲಿ ನನ್ನ ತಂದೆ ಬೆಳೆದಂಥದ್ದು ಇತ್ತು. ಅಲ್ಲಿಂದ ಇವರು ಎಮರ್ಜ್ ಆದಂಥದ್ದು. ಅವ್ರಿಗೆ ಎಜುಕೇಷನ್ ಇರೋದ್ರಿಂದ ನಾವು ಎಮ್ಮೆಗೆ ನಾನು ದೂರದ ನಂದಿಹಳ್ಳಿಯಲ್ಲಿ ನಾನು ಓದೋದಕ್ಕೆ ಹೋದಾಗ ನಮಗೆಲ್ಲ ಇಂಗ್ಲೀಷಲ್ಲಿ ಪತ್ರ ಬರೀತಾ ಇದ್ರು ಅವರು. ಅಷ್ಟು ಮಟ್ಟಿಗೆ ತುಂಬಾ ಸೆನ್ಸಿಬಲ್ ಆಗಿದ್ದರು. ಎಜುಕೇಷನ್ ಉದ್ಯೋಗಕ್ಕಿಂತಲೂ ಹೆಚ್ಚಿನದಾಗಿ ಅವರು ಎಜುಕೇಷನನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಈ ಕಾರಣಕ್ಕಾಗಿ ನನ್ನ ಅಣ್ಣ ಒಬ್ಬರು ಲಾ ಆಫೀಸರ್ ಆಗಿದ್ದಾರೆ, ಒಬ್ಬರು ಚೀಫ್ ಇಂಜಿನಿಯರ್ ಆಗಿದ್ದಾರೆ, ನಿರ್ದೇಶಕರಾಗಿ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಈಗ ತಾಂತ್ರಿಕ ವಿಭಾಗದಲ್ಲಿ ಅವರು ವಿಕಾಸ್ ಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೋದಂಡಪಾಣಿ ಅಂತ ಅವ್ರ ಲಾ ಆಫೀಸರ್ ಬಂದು ಚಕ್ರಪಾಣಿ ದಳವಾಯಿ ಅಂತೇಳಿ ಅವರು ಇದ್ದಾರೆ. ನನ್ನ ತಮ್ಮ ಒಬ್ಬನು M.Com PhD ಮಾಡ್ಕೊಂಡು ಅವನು ಲೆಕ್ಚರರ್ ಆಗಿ ನಡುವೆ ಇರುವಂತ ನನ್ನ ತಮ್ಮ, ಈ ಕಡೆ ಇರುವಂತವ್ರು ಟೆಕ್ನಿಕಲ್ ಡೈರೆಕ್ಟರ್ ಅಂತ ಹೇಳಿದ ಕೋದಂಡಪಾಣಿ ಅಂತ ವಿಕಾಸ ಸೌಧದಲ್ಲಿ ಇದ್ದಾರಲ್ಲ ಅವರು. ಅವನ ಕಾನ್ವೊಕೇಶನ್ ಸಂದರ್ಭದಲ್ಲಿ ಈ ಫೋಟೋವನ್ನ ನಾವು ತೆಗೆದುಕೊಂಡಂಥದ್ದು ಇತ್ತು. ಹಾಗಾಗಿ ನಮ್ಮ ತಂದೆಯ ಕನಸುಗಳು ಆನಂತರದಲ್ಲಿ ನಮಗೆ ಅರ್ಥ ಆಗ್ತಾ ಹೋದವು. ನಾನು ತಂದೆ ಆದಾಗ ನನಗೆ ಇನ್ನೂ ಸ್ಪಷ್ಟ ಆಯ್ತದು. ಒಬ್ಬ ತಂದೆ ಯಾವ ಜವಾಬ್ದಾರಿಗಳನ್ನು ಹೊತ್ಕೊಳ್ಬೇಕಾಗ್ತದೆ, ಎಷ್ಟೆಲ್ಲ ಸಹನೆ ಇರಬೇಕಾಗ್ತದೆ. ಯಾಕಂದ್ರೆ ಇವತ್ತು ಮಕ್ಕಳಿಂದ ಕಲಿಯೋದು ತುಂಬಾ ಇದೆ ಅಂತ. ಅವ್ರು ಕೊಡುವಂಥ ನೋವುಗಳು, ಅವ್ರು ಕೊಡುವಂಥ ಸಂತೋಷಗಳು, ಇವುಗಳ ಮಧ್ಯದಲ್ಲೇ ಕುಟುಂಬ ಬೆಳೀತಾ ಇರ್ತದೆ ಅಂತ. ನನ್ನ ತಂದೆ ಎಲ್ಲಾ ನೋವುಗಳ ಅರ್ಥ ಆಗಿದ್ದು ನನಗೆ ಅವಾಗೆ. ಅವ್ರು ಕಳ್ಕೊಂಡ ನಂತರ ಆಕಸ್ಮಿಕವಾದಂಥ ಮರಣ ಅವ್ರದ್ದು. ಅದು ನನ್ನ ಬದುಕಿನೊಳಗಡೆ ಬಂದಂಥದ್ದು. ನಾಳೆ ನಾನು ಮದುಮಗ ಆಗಬೇಕು, ಆದರೆ ಹಿಂದಿನ ದಿನ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು. ಆ ಒಂದು ವಿಷಾದನೂ ಇತ್ತು. ಮತ್ತು ಇವೆಲ್ಲವುಗಳನ್ನು ನನ್ನ ನೋಡೋದಕ್ಕೆ ಅವ್ರಿಗೆ ಸಾಧ್ಯವಾಗಲಿಲ್ಲಲ್ಲ. ಇಷ್ಟು ಓದಿಸಿದ್ರು, ನಮ್ಮನ್ನು ತುಂಬ ಕಡಿಮೆಯ ಉದ್ಯೋಗದಲ್ಲಿದ್ದು 3,000 ರೂಪಾಯಿ ಅವರಿಗೆ ರಿಟೈರ್ಡ್ ಆಗಕ್ಕೆ ಬರ್ತಾ ಇದ್ದಂಥ ಸಂಬಳ, ಅದರೊಳಗಡೆ ಇಷ್ಟು ಕುಟುಂಬ ನಡಿಬೇಕಾಗಿತ್ತು. ನಿಮ್ಮನ್ನ ಪ್ರಾಧ್ಯಾಪಕರಾಗಬೇಕು ಅಂತ ಬಯಸಿದ್ರು. ಅದೇ ಆಗಿತ್ತು. ಅವರು ಅಡ್ಮಿಷನ್ಗೆ ಬಂದಿದ್ರು, ಪದೇ ಪದೇ ಹೇಳ್ತಾ ಇದ್ರು. ಮತ್ತೆ ಅವ್ರ ಸೆನ್ಸಿಬಿಲಿಟಿ ಎಷ್ಟಿತ್ತಂದ್ರೆ ಅವ್ರಿಗೆ ಲಿಟ್ರೇಚರ್ದು ಅದೆಲ್ಲ ಗೊತ್ತಿರಲಿಲ್ಲ. ನಾನು ಒಂದು ಭಾಷಣ ಮಾಡೋ ಕಾಲಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಬಂದಿದ್ರು ಅವ್ರು ಕುತೂಹಲದಿಂದ, ಏನ್ ಮಾತಾಡ್ತಾನೆ ನನ್ನ ಮಗ ನೋಡೋಣ ಅಂತೇಳಿ. ನಾನು ಒಂದು ಪದವನ್ನು ಅಲ್ಲಿ ಬಳಸಿದ್ದೆ, ಅದು ಸೂಳೆ ಸಂಕವ್ಯ ಅಂತೇಳಿ ಬಳಸಿದ್ದೆ ನಾನು. ಆನಂತರ ಅವ್ರು ಎಷ್ಟು ನೋವು ಪಡ್ಕೊಂಡ್ಬಿಟ್ರಂತಾರೆ. ಆ ರೀತಿಯಾಗಿ ಶರಣರನ್ನ ಅನಬಾರದು, ಸಂಕವ್ಯ ಅಂತಾನೆ ಅನ್ಬೋದಾಗಿತ್ತಲ್ಲ ನೀವು, ಯಾಕೆ ಸೂಳೆ ಅಂತೇಳಿ ಬಳಸ್ತಾ ಇದ್ದೀರಾ ಆ ಪದವನ್ನ, ಇನ್ನು ಮೇಲೆ ಅಂತ ಪದಗಳನ್ನು ಬಳಸಬಾರದು ನೀವು, ಅವರು ಸೂಳೆಯರಲ್ಲ, ಅವರು ಶರಣರು ಅವರು. ಈ ರೀತಿಯಾದಂಥ ಒಂದು ಸೆನ್ಸಿಬಿಲಿಟಿ ನನ್ನ ತಂದೆಯಲ್ಲಿ ಇತ್ತು. ಅದರ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಯಾವುದೂ ಇರಲಿಲ್ಲ. ಅವರು ಸಾಮಾಜಿಕವಾದಂಥ ಒಂದು ಪರಿಸರ ಅವರಿಗೆ ಆ ರೀತಿಯಾಗಿ ಕಲಿಸಿತ್ತು. ದೊಡ್ಡ ದೊಡ್ಡ ಡಾಕ್ಟರ್ಗಳ ಜೊತೆ ಅವರ ವ್ಯವಹಾರಗಳಿದ್ದು, ಅವ್ರ ಜೊತೆ ಮಾತಾಡ್ತಾ ಇದ್ರು. ಅವೆಲ್ಲವುಗಳನ್ನು ಇಟ್ಕೊಂಡು ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ನನ್ನ ಮಕ್ಕಳು ವಕೀಲರಾಗಬೇಕು
ಅನ್ನುವಂಥ ಕನಸಿತ್ತು ಅವ್ರಿಗೆ. ಪ್ರತಿದಿನ ಅವರು ನನ್ನನ್ನು ಕೇಳ್ತಾ ಇದ್ರು, ಇವತ್ತು ಚೆನ್ನಾಗಿ ಪಾಠ ಮಾಡಿದ, ಏನಾದರೂ ಟಫ್ ಅನ್ನಿಸ್ತಾ ಇದೆಯಾ ನಿನಗೆ, ಪಾಠ ಮಾಡೋಕೆ ಆಗ್ತಾ ಇಲ್ವಾ? ಯಾಕಂದ್ರೆ ಅವ್ರಿಗೊಂದು ಕೀಳರಿಮೆ ಇತ್ತಲ್ವ, ನಾನು ಏನೂ ಓದಿಲ್ಲ, ಯಾವತ್ತಿಗೂ ಕೂಡ ವೇದಿಕೆ ಮೇಲೆ ಹತ್ತಿದಂಥವನಲ್ಲ, ನನ್ನ ಮಗ ಹೇಗೆ ಪಾಠ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಕೀಳರಿಮೆ ಅವರಲ್ಲಿ ಇದ್ದಿದ್ದನ್ನು ನಮ್ಮ ಮೇಲೆ ಹಾಕ್ತಾ ಇದ್ರು. ಅಂದರೆ ಆ ತಂದೆಯ ಪ್ರಭಾವ ನನ್ನ ಮೇಲೆ ಇವತ್ತಿಗೂ ಇದೆ. ಅವರನ್ನು ನೋಡುವಂಥದ್ದು, ಅವರ ಸ್ಮೃತಿಗಳಿದಾವಲ್ಲ ನನ್ನ ಒಳಗಡೆ, ಹೇಗೆ ಆ ತಂದೆಯನ್ನು ಮತ್ತು ನನ್ನ ಜವಾಬ್ದಾರಿಗಳು ಏನು ಅನ್ನುವಂಥದ್ದು ಎಚ್ಚರಿಸೋದಕ್ಕೆ, ಹೀಗಾಗಿ ಅದೊಂದು ವೇದ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ತಂದೆ, ನಾನು ಹುಟ್ಟಿದಂಥ ಮನೆ ಇವತ್ತಿಗೂ ನನಗೆ ಗುಡಿ, ದೇವಾಲಯ ಅಂತಂದರೆ ಎಲ್ಲವುಗಳಿಗಿಂತಲೂ ತುಂಬ ಪವಿತ್ರವಾದದ್ದು. ನಾನು ಈಗಲೂ ಬಳ್ಳಾರಿಗೆ ಹೋದರೆ ಆ ಮನೆಯಲ್ಲಿ ತುಂಬ ನೆನಪಾಗ್ತದೆ. ಇನ್ನೂ ಆ ಮನೆ ಇದೆ, ಉಳಿಸ್ಕೊಂಡಿದ್ದೀವಿ ನಾವು ಅದನ್ನು. ನನ್ನ ಅಣ್ಣನ ಹೆಂಡತಿಯಲ್ಲಿ ಇರ್ತಾರೆ. ಈ ಕಾರಣಕ್ಕಾಗಿ ಯಾವಾಗ ಹೋದ್ರೂ ನಾವು ಹೇಗೆ ತೀರ್ಥಯಾತ್ರೆಗಳಿಗೆ ಹೋದರೆ ಒಂದು ಹೋಗಿ ಬರ್ತಾರಲ್ಲ ಎಲ್ಲ ಅಣ್ಣಂದಿರು, ಆ ಮನೆಗೆ ಹೋಗಿ ಒಂದು 10 ನಿಮಿಷ ಆದರೂ ನಾನು ಕೂತಿದ್ದೆಲ್ಲಿ, ನನ್ನ ತಂದೆ ಎಲ್ಲಿ ಮಲಗ್ತಾ ಇದ್ರು, ಎಷ್ಟು ಮಟ್ಟಿಗೆ ಅವರು ಸರಳವಾಗಿ ನಮ್ಮನ್ನೆಲ್ಲ ಬದುಕಿಸಿದ್ರು ಅನ್ನುವಂಥದ್ದು ಒಂದಿದೆ. ಆ ದೃಷ್ಟಿಯಿಂದ ತಂದೆಯ ಪ್ರಭಾವ ನನ್ನ ಮೇಲೆ ತುಂಬ ಇದೆ. ಅವರ ಆತ್ಮಕಥೆಯನ್ನು ಕೂಡ, ಅವ್ರ ಬದುಕಿನ ಬಗ್ಗೆ ನಾನು ಬರಿಬೇಕನ್ನುವಂಥದ್ದು ನನ್ನ ಉದ್ದೇಶ ಇದೆ. ಯಾಕಂದರೆ ಇವೆಲ್ಲ ನೆನಪುಗಳು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗುತ್ತೆ. ನಾನು ಹೇಗೆ ಬೆಳೆದಿದ್ದೀನಿ, ಇವತ್ತು ದೊಡ್ಡ ಸಂಬಳ ನಾನು ತಗೋತಾ ಇದ್ದೇನೆ, ಆದರೆ ನನ್ನ ತಂದೆ ಆ ಸಂಬಳವನ್ನು ತಗೊಳ್ತಾ ಇದ್ದಿಲ್ಲ. ಅವೆಲ್ಲವೂ ಕೂಡ ಒಂದು ಸರ್ತಿ ನನ್ನ ತಂದೆಯ ಜೊತೆ ಸಣ್ಣದಾದಂಥ ಭಿನ್ನಾಭಿಪ್ರಾಯ ಬಂದಿತ್ತು. ಯಾವ ವಿಷಯಕ್ಕೆ ಅಂದರೆ ಲೋಕಲಲ್ಲೇ ಇದ್ದುಕೊಂಡು, ನಾನು ಬಳ್ಳಾರಿಯಲ್ಲೇ ಇದ್ದುಕೊಂಡು ಒಬ್ಬರಿಗೆ ನಾನು ಫೋನ್ ಮಾಡಿದ್ದೆ. ಲ್ಯಾಂಡ್ ಫೋನ್ಗಳಿದ್ವು ಅವತ್ತಿನ. ಒಂದು ತಾಸು ಮೇಲೆ ಮಾತನಾಡಿದ್ದೆ ನಾನು. ಆನಂತರ ಕೇಳಿದ್ರು ನನ್ನ ತಂದೆಯವರು, ಯಾರಿಗೆ ಮಾಡಿದ್ದೆ ಫೋನು ಅಂತೇಳಿ. ಇಲ್ಲ, ಈ ರೀತಿಯಾಗಿ ಬಳ್ಳಾರಿಯಲ್ಲಿ ಇರ್ತಾರಲ್ಲ ಸುಶ್ಲಾ ಮೇಡಮ್ ಅವರು ಅಂತ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗಾದ್ರೆ ನೀನು ಮನೆಗೆ ಹೋಗಿ ಬಂದುಬಿಡ್ಬೋದಾಗಿತ್ತಲ್ಲ ಅಂದಾಗ ನಾನು ಸಡನ್ನಾಗಿ ನನ್ನ ತಾಯಿಗೆ ಅಡ್ರೆಸ್ ಮಾಡಿದ್ದು. ಎಷ್ಟು ರೊಕ್ಕ ಆಯ್ತು ಇದಕ್ಕೆ, 1,000 ರೂಪಾಯಿ ಆಯ್ತಾ ಅಂತೇಳಿ ಅಂದ್ಬಿಟ್ಟಿದ್ದೆ ನಾನು. ಅವಾಗ ನನ್ನ ತಂದೆಯವರು ನನ್ನ ತಾಯಿಗೇನೆ ಹೇಳ್ತಾ ಇದ್ರು, ನೋಡು ನಿನ್ನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ, ಅವನಪ್ಪ ನೌಕರದಾರ ಆಗಿರ್ಬೋದು, ಆದರೆ ನನ್ನಪ್ಪ ಕೂಲಿಕಾರ ಆಗಿದ್ದ. ನನ್ನಪ್ಪನ ಜೀವನ ಕ್ರಮದಂತೆ ನನ್ನ ಜೀವನ ಕ್ರಮ ಇರ್ತದೆ, ನಿನ್ನ ಮಗ ಎಷ್ಟು ದೊಡ್ಡವನಾಗಿ 1,000 ರೂಪಾಯಿ ಅಂತೇಳಿ ಹೇಳ್ತಾ ಇದ್ದಾನೆ ಅವನು. ಅಂದರೆ ಇದು ನನಗೆ ಯಾವತ್ತಿಗೂ ಕಾಡುತ್ತೆ. ಅಂಥ ಅನೇಕ ಮೆಸೇಜ್ಗಳನ್ನು ನನ್ನ ಬದುಕಿನೊಳಗಡೆ, ನಾನು ಏನಾದರೂ ತಪ್ಪು ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂದರೆ, ಒಬ್ಬರಿಗೆ ಕೇಡನ್ನು ಮಾಡೋದಕ್ಕೂ ನನ್ನಿಂದ ಆಗ್ತಾ ಇಲ್ಲ ಅಂತಂದರೆ, ಅದರ ಬೆನ್ನ ಹಿಂದಿನ ಬೆಳಕಾಗಿ ನನಗೆ ಇರ್ತಾ ಇರುವಂಥವ್ರು ಕಾಂಪೌಂಡರ್ ಈರಣ್ಣ, ಅಂದರೆ ನನ್ನ ತಂದೆ. ಅವರನ್ನೆಲ್ಲರೂ ಕರಿತಾ ಇದ್ದಿದ್ದದು ಕಾಂಪೌಂಡರ್ ಈರಣ್ಣ ಅಂತ. ಯಾಕಂದರೆ ನಾನು ಬೆಳೆದ ಪರಿಸರ ಸ್ಲಮ್ಮು, ಅದು ತುಂಬಾ ಎಜುಕೇಟೆಡ್ ಏರಿಯಾ ಅಲ್ಲ. ಕರೆದ್ರೇ ಪೊಲೀಸರು ಬರ್ತಾಯಿದ್ರು, ಜನರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅದು ಎಲ್ಲರೂ ಕೂಲಿಕಾರನೇ ಇರ್ತಾ ಇದ್ದಂಥದ್ದು. ಜಗಳ ಆಡ್ತಾಯಿದ್ರು ರಾತ್ರಿ ಹೊತ್ತು. ಕಾಂಪೌಂಡರ್ ಆಗಿರೋದ್ರಿಂದ ನಮ್ಮ ತಂದೆ ಹತ್ರ ಔಷಧಕ್ಕೆ ಬರ್ತಾಯಿದ್ರು. ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಇವ್ರು ಹೇಳ್ತಾ ಇದ್ರು, ಈ ರೀತಿಯಾಗಿ ನೀವು ಇರಬಾರ್ದು, ಓದಬೇಕು, ನೀವು ನಿಮ್ಮ ಮಕ್ಕಳನ್ನು ಓದಿಸ್ಬೇಕು, ನೋಡಿ ಇದರಿಂದ ಎಷ್ಟು ಕಷ್ಟವಾಗ್ತಾ ಇದೆ ನಿಮ್ಮ ಮಕ್ಕಳಿಗೆ, ನಿಮಗೆ ಆಗಬಾರ್ದು ಅದನ್ನ ಅಂತೇಳಿ ಅವ್ರಿಗೆ ಟೀಚರ್ ಹಚ್ಚೋರು, ಗುಳಿಗೆ ಕೊಡೋರು, ಈ ರೀತಿಯಾದಂಥ ಸೇವೆಯನ್ನು ಕೂಡ ನಮ್ಮ ತಂದೆಯವರು ಆ ಓಣಿಯಲ್ಲಿ ಮಾಡ್ತಾ ಇದ್ರು. ಹೀಗಾಗಿ ಅತ್ಯಂತ ಗೌರವಿಸ್ತಾ ಇದ್ರು. ಅವ್ರಿಗಿಂತ ಹಿರಿಯರು ಗೌರವಿಸ್ತಾ ಇದ್ರು, ಕಿರಿಯರಂತೂ ತುಂಬಾನೇ ಅವ್ರ ಜೊತೆ ಅವ್ರು ಮಾತನಾಡೋದಕ್ಕೂ ಹೆದರ್ತಾ ಇದ್ರು. ಕುಟುಂಬದ ಜೊತೆಗೆ ಅವ್ರ ಸಾಮಾಜಿಕ ಕಳಕಳಿನೂ ಇದೆ. ನಮ್ಮ ಸಮಾಜ ಕೂಡ ಚೆನ್ನಾಗಬೇಕು, ಅವರು ಕೂಡ ತಿಳ್ಕೋಬೇಕು. ಅವ್ರು ಎಷ್ಟರ ಮಟ್ಟಿಗೆ ಪ್ಲಾನ್ಡ್ ಆಗಿರ್ತಾ ಇದ್ರಂದ್ರೆ, ಸಂಬಳ ಬಂದಿದ್ದೆ ಎಲ್ಲರನ್ನ ಮಕ್ಕಳನ್ನು ಕುಂದಿರಿಸ್ಕೊಂಡು ಅವ್ರಿಗೆ ಹೇಳ್ತಾ ಇದ್ರು, ಎಷ್ಟಿದೆ ಎಣಿಸಿ ಇದನ್ನ ಅಂತ. ಆನಂತರ 10 ದಿನಕ್ಕೆ ಎಷ್ಟು, 20ನೇ ದಿನಕ್ಕೆ ಎಷ್ಟಾಗಬೇಕು, 30ನೇ ಕೊನೆಗೆ ಲಾಸ್ಟ್ ಪಾಕೆಟಲ್ಲೇ ಅವರು ಇಟ್ಕೋತಾ ಇದ್ರು. 5 ದಿನಗಳು ಅದಷ್ಟೇ ಬಳಸಬೇಕು ಅಂತ. ಅಷ್ಟು ತುಂಬ ಎಷ್ಟಂದ್ರೆ ಹಣವನ್ನು ಅವರು ಹೇಗೆ ಬಳಸ್ತಾ ಇದ್ದಾರೆ ಅಂದರೆ ತೀರ್ಥದಂಗೆ ಬಳಸ್ತಾ ಇದ್ರು. ಅವ್ರು ಯಾವತ್ತಿಗೂ ಯಾವ ಇದನ್ನು ತತ್ವಶಾಸ್ತ್ರವನ್ನು ಒಪ್ಕೊಂಡಿದ್ರು. ಅವ್ರ ಫಿಲಾಸಫಿನೇ ಏನಂತಂದ್ರೆ, ಹಣವನ್ನು ನೀರಿನಂಗೆ ಸಂಗ್ರಹಿಸಿ ತೀರ್ಥದಂತೆ ಬಳಸಬೇಕು, ಭವಿಷ್ಯಕ್ಕೆ ಬಹಳ ಉಪಯೋಗ ಅಂತೇಳಿ. ಯಾವುದೇ ಬರೆದ್ರು ಕೂಡ ಅವ್ರು ಪೆನ್ಸಿಲಿಂದ ಬರೀತಾ ಇದ್ರು, ಪೆನ್ನಿಂದ ಬರೀತಾ ಇರಲಿಲ್ಲ. ಫೋನ್ ನಂಬರ್ಸ್ ಇರ್ತಾ ಇದ್ವಲ್ಲ, ಆ ಡೈರಿಯಲ್ಲಿ ಅವರು ಬರೀತಾ ಇದ್ದು ಪೆನ್ಸಿಲಿಂದ ಬರೀತಾ ಇದ್ರು. ಏನ್ ಕಾರಣ ಅಂದ್ರೆ ಮತ್ತೆ ಚೇಂಜ್ ಆಗ್ತಿರ್ತೈತೆ ಫೋನ್ ನಂಬರ್ಸ್ ಅಂತ. ಪೆನ್ನಿಂದ ಬಳಸಿದ್ರೆ ಅಳಿಸಕ್ಕಾಗಲ್ಲ, ಅದೇ ಪೆನ್ಸಿಲಿಂದ ಹಾಕಿದ್ರೆ ಒಂದು ರಬ್ಬರಿಂದ ಅಳಿಸ್ಬಿಟ್ಟು ಅದನ್ನ ಮತ್ತೆ ಉಳಿಸ್ಕೋಬಹುದು ಅನ್ನುವಂತ ಒಂದು ಯೋಚನೆ ಇತ್ತು. ಇದು ನನ್ನನ್ನು ಕಾಪಾಡ್ತಾ ಇದೆ. ಆ ಎಥಿಕ್ಸ್ ಇದಾವಲ್ವ, ಅವ್ರ ಬದುಕಿನಲ್ಲಿ ಪಟ್ಟಂತ ನೋವುಗಳನ್ನ ನಮಗೆ ಒಂದು ಪಾಠಗಳನ್ನಾಗಿ, ಪಠ್ಯಗಳನ್ನಾಗಿ ಇಟ್ಟಂಥದ್ದಿದೆ. ಹಿಂಗಾಗಿ ಇಡೀ ನನ್ನ ಅಣ್ಣಂದಿರಾಗಲಿ ಅವ್ರ ಬದುಕನ್ನು ನಾವು ಎಷ್ಟು ಪ್ರಾಮಾಣಿಕವಾಗಿ ತೊಗೊಂಡ್ಬಿಟ್ಟಿದ್ದೀವಿ ಅಂದರೆ, ಅದು ಬಹಳ ಸಹಜವಾಗಿ ನಮ್ಮೊಳಗಡೆ ಉಸಿರಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಪ್ರಯತ್ನನೇ ಮಾಡ್ತಾ ಇಲ್ಲ ನಾವು. ಪ್ರಾಮಾಣಿಕತೆ ಅನ್ನೋದಕ್ಕೆ, ಒಂದು ಕರುಣೆಗಾಗಲಿ, ಇನ್ನೊಬ್ರಿಗೆ ಸಹಾಯ ಮಾಡೋದಾಗಲಿ,
ಇದು ಯಾವುದಕ್ಕೂ ಪ್ರಯತ್ನಪೂರ್ವಕವಾಗಿ ಇಲ್ಲ, ಅದು ವೇ ಆಫ್ ಲೈಫ್ ವೇ ಆಫ್ ಲೈಫ್ ಆಗಿ ಇದೆ, ಜೀನ್ಸ್ ಆಗಿನೇ ಅದು ನಮ್ಮೊಳಗಡೆ ಇರುವಂಥದ್ದು. ಹಿಂಗಾಗಿ ನನ್ನ ಬಾಲ್ಯ, ನನ್ನ ತಾಯಿ ಅನಕ್ಷರಸ್ಥಳು, ಏನು ಓದಲಿದ್ದರೂ ಕೂಡ ತುಂಬಾ ಆಕೆಯಲ್ಲಿ ತಿಳುವಳಿಕೆ ಇತ್ತು. ಆ ತಿಳುವಳಿಕೆ ನಮಗೆ ಬಹಳ ಮುಖ್ಯ ಅನ್ನಿಸ್ತಾ ಇತ್ತು. ಅಪ್ಪನ ಭಯ, ಅಮ್ಮನ ಪ್ರೀತಿ, ಇವೆರಡೂ ಕೂಡ ನಮ್ಮನ್ನ ಈ ಎತ್ತರಕ್ಕೆ ತಂದಿದ್ದಾವೆ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಸರ್. ಸೊ ಈಗ ಎಲ್ಲಾ ಮಕ್ಕಳಿಗೂ ಒಳ್ಳೆ ಶಿಕ್ಷಣನ ಕೊಡಿಸ್ತಾರೆ. ಹೌದೌದು. ಹಾಗೆ ತಾವು MA ಹೋಗಿದ್ದಕ್ಕೆ ಒಂದು ಆಕಸ್ಮಿಕ, ನಾವು ಹೇಳ್ತಾ ಇರ್ತೀರ, ಹಲವಾರು ಘಟನೆಗಳು ನಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಘಟಿಸ್ತಾ ಇದ್ದಾವೆ. ಹೌದೌದು ಸರ್. B.Ed ಸೀಟ್ ಸಿಕ್ಕಲ್ಲ, MA ಹೋಗ್ತೀರಿ, ಹೇಗೆ ಇದು? ಇಲ್ಲ ಸರ್, ನಾನು ಬಹಳ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ BA ರಿಸಲ್ಟ್ ಅನ್ನ, ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿ ಪ್ರಯತ್ನನೂ ಮಾಡಿದ್ದೆ. ಯಾಕೋ ನನಗೆ ಪರ್ಸೆಂಟೇಜ್ ಕಡಿಮೆ ಬಂದ್ಬಿಡ್ತು. ಜಸ್ಟ್ 49% ನನ್ನ ಡಿಗ್ರಿ ಒಳಗಡೆ ಆದಿತ್ತು. ಆವಾಗ ನನಗೆ B.Ed ಸೀಟ್ ಸಿಗಲ್ಲ ಅಂತೇಳಿ ಗೊತ್ತಾಯಿತು. ಇಷ್ಟು ಲೋ ಪರ್ಸೆಂಟೇಜ್ ಸಿಗಲ್ಲ ಅಂತೇಳಿ ನನ್ನ ತಂದೆಯವರು ಹೇಳಿದ್ರು, ಇಲ್ಲೇ ನಂದಿಹಳ್ಳಿ ಅಂತೇಳಿದೆ ಸಂಡೂರ್ ಹತ್ರ, PG ಸೆಂಟರ್ ಇದೆ, ಅಲ್ಲಿ ಕನ್ನಡಕ್ಕೆ ಅಪ್ಲೈ ಮಾಡು, ಸಪೋಸ್ ಏನಾದರೂ ಸಿಕ್ಕರೆ ನಿನಗೆ ಕನ್ನಡದ್ದು ಅದ್ರ ಮೂಲಕ ಆಗ್ಬೋದು ಅಂತ. ಅಲ್ಲಿಯೂ ಕೂಡ ಮೊದಲ ಲೀಸ್ಟಲ್ಲಿ ನಾನು ಆಯ್ಕೆ ಆಗಿರಲಿಲ್ಲ, ಎರಡನೇ ಲೀಸ್ಟಲ್ಲಿ ನಾನು ಆಯ್ಕೆ ಆದೆ. ಅಲ್ಲಿ ನನ್ನ ಗುರುಗಳೊಬ್ಬರು ಇದ್ದರು, ಡಾಕ್ಟರ್ K. ರವೀಂದ್ರನಾಥ್ ಅಂತೇಳಿ, ನನಗೆ ಡಿಗ್ರಿ ಒಳಗಡೆ ಪಾಠ ಮಾಡ್ತಾ ಇದ್ದಂಥವ್ರು. ಅವರು ಅಲ್ಲಿದ್ದರು. ಅವರ ಸಹಾಯದಿಂದ ನಾನು ಅಲ್ಲಿ ಒಂದಿನ ಉಳ್ಕೊಂಡು, ನನ್ನ ತಂದೆ ನಾನು ಹೋಗಿ ಉಳ್ಕೊಂಡು, ನನಗೆ ಇವತ್ತಿಗ ಕಣ್ಣಿಗೆ ಕಟ್ಟಿದ ಇದೆ. ಅವತ್ತು ಮೃತ್ಯುಂಜಯ ಹೊರಕೇರಿ ಅಂತೇಳಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದರು, ಖಂಡೋಬಾ ಸರ್ ಅಂತ ಹೇಳಿದ್ರು, ಶಾಂತಿನಾಥ್ ದಿಬ್ಬದ್ ಅಂತ ಹೇಳಿದ್ರು. ಅವ್ರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ನನ್ನ ತಂದೆಯವರು, ಹೇಗಾದರೂ ಮಾಡಿ ನನ್ನ ಮಗನಿಗೆ ಒಂದು ಸೀಟನ್ನು ಕೊಡಿ ಅಂತೇಳಿ. ಇವತ್ತಿಗೂ ನಾನು ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡೋ ಕಾಲಕ್ಕೆ ಯಾರಾದರೂ ಪೇರೆಂಟ್ಸ್ ಜೊತೆ ಬಂದರೆ ನನಗೆ ನೆನಪಾಗದೆ ನನ್ನ ತಂದೆ ಬಂದ ಹಾಗೆ ನನಗೆ ಅನಿಸ್ತಾ ಇರ್ತದೆ. ನನ್ನ ತಂದೆ ಒಂದು ಕಾಲಕ್ಕೆ ಆ ರೀತಿಯಾಗಿ ಬೇಡ್ತಾ ಇದ್ದರು, ಕೊಡಿ ಹೇಗಾದರೂ ಮಾಡಿ ನನ್ನ ಮಗನಿಗೆ ಒಂದು ಸೀಟನ್ನು. ಇಲ್ಲೇ ಯಜಮಾನ್ರೆ ನಮಗೇನು ಕೊಡೋಕ್ಕಾಗಲ್ಲ, ಇದೆಲ್ಲ ಮೆರಿಟ್ ಲಿಸ್ಟಿಂದನೇ ಕೊಡಬೇಕಾಗುತ್ತೆ, ಕಾಯಿರಿ ನೀವು ಅಂದಾಗ, ಆ ರವೀಂದ್ರನಾಥ್ ಸರ್ ಅವರು ಒಂದು ರೂಮ್ ಮಾಡ್ಕೊಂಡಿದ್ರಲ್ಲ PhD ಸಂದರ್ಭಕ್ಕೆ, ಅವ್ರ ರೂಮಲ್ಲಿ ನಾವು ಉಳ್ಕೊಂಡು ಮರುದಿನ ಅನೌನ್ಸ್ ಆಗಿದೆ, ಯಾರಿಗೋ ಸಿಗಬೇಕಾದಂತಾರೆ, ಅವ್ರು ಬರಲಿಲ್ಲ. 5 ಗಂಟೆವರೆಗೂ ನೀವು ಕಾಯಬೇಕು, ಆನಂತರ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಅಂತಂದರು. 5 ಗಂಟೆವರೆಗೂ ಕ್ಯೂರಿಯಾಸಿಟಿಯಿಂದ ಕಾದೀವಿ ನಾವು. ಅವ್ರು ಬರಲಿಲ್ಲ. ಆ ಪುಣ್ಯ ನಾನು MA ಮಾಡೋದಕ್ಕೆ ಸಾಧ್ಯವಾಯಿತು. ಬಟ್ ಇನ್ನೊಂದು ಅನ್ಸುತ್ತೆ ನೋಡಿ, ನಿಮ್ಮ ತಂದೆ ಪ್ರತಿ ಹಂತದಲ್ಲಿ ಹೇಗೆ ಜೊತೆಗೆ ನಿಂತಿದ್ರು ಅನ್ನೋದಕ್ಕೆ. ಸಾಮಾನ್ಯವಾಗಿ ಮಕ್ಕಳು ಡಿಗ್ರಿಗೆ ಹೋದ ತಕ್ಷಣ ಆಯ್ತಪ್ಪ ನಿಮ್ಮ ಆಯ್ಕೆ ನೀವು ಮಾಡ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತು, ನೀವು ಅಡ್ಮಿಷನ್ ಬರ್ತಾರೆ ಅಂದ್ರೆ. ಸರ್ ಅಷ್ಟೇ ಅಲ್ಲ ಸರ್, ನಾನು PhD ಮಾಡೋ ಕಾಲಕ್ಕೂ ಸಾಟರ್ಡೆ ಬರ್ತಾ ಇದ್ದೆ ನಾನು ಬಳ್ಳಾರಿಗೆ ಸಂಡೂರಿಂದ. ಮತ್ತೆ ಸೋಮವಾರ ಬೆಳಿಗ್ಗೆನೆ 6 ಗಂಟೆಗೆ ಒಂದು ಬಸ್ ಇತ್ತು ಧರ್ಮಸ್ಥಳದ್ದು, ಆ ಬಸ್ಸಿಗೆ ಹೋಗ್ತಾ ಇದ್ದೆ. ನನ್ನ ತಂದೆ ತಾವಿರೋವರೆಗೂ ಕೂಡ ನನ್ನ ಬಸ್ ಹತ್ಸಿ ಹೋಗಿದ್ದಾರೆ. ಮತ್ತೆ ಅವರು ಯಾವತ್ತಿಗೂ ಆಟೋಗೆ ಬರ್ತಾ ಇರಲಿಲ್ಲ, ಏನಿಲ್ಲ, ನಡ್ಕೊಂಡೇ ಹೋಗ್ತಾ ಇದ್ರು. ನಮಗೆ ಹೇಳ್ತಾ ಇದ್ರು, ನೀವು ಬೆಳಿಗ್ಗೆ ಬೇಗನೆ ಎದ್ದು ಬರ್ರಿ ಬಸ್ ಸ್ಟ್ಯಾಂಡಿಗೆ ಅಂತ. ನಮ್ಗೆ ಅವತ್ತು ಅರ್ಥ ಆಗಲಿಲ್ಲ ಅದು. ನಾವು ಅವಸರದಿಂದ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಅವ್ರು ಮಾತ್ರ ಕೊನೆಯವರೆಗೂ ಕೂಡ ಆಟೋ ಹತ್ತಲಿಲ್ಲ. ಅವರು ನಡ್ಕೊಂಡೇ ಹೋಗ್ತಿದ್ರು ಎಲ್ಲಿಗೆ ಹೋದ್ರು ಕೂಡ. ಇಲ್ಲ, ಇದೊಂದು ಆರೋಗ್ಯಕ್ಕೆ ಒಳ್ಳೆಯದು. 7 ಕಿಲೋಮೀಟರ್ ಪ್ರತಿದಿನ ಸೈಕಲಲ್ಲಿ ಓಡಾಡ್ತಾ ಇದ್ರು. ಮತ್ತೆ ಅವರ ಸರಳತೆಗೆ ಒಂದು ಉದಾಹರಣೆ ಅಂದರೆ, ಯಾವಾಗಲೂ ವೈಟ್ ಆ್ಯಂಡ್ ವೈಟ್ ಆಗ್ತಾ ಇದ್ರು. ಮಕ್ಕಳು ಹೆಚ್ಚಾದಂತೆಲ್ಲ ಅವ್ರ ಸರಳತೆ ಬಂತು ಅಂತೇಳಿ ನನ್ನ ತಾಯಿ ಹೇಳ್ತಾ ಇದ್ರು. ಮೊದಲು 2 ಗಂಡು ಮಕ್ಕಳು ಹುಟ್ಟಿದಾಗ ಅವರಲ್ಲಿ ಐಷಾರಾಮಿ ಜೀವನ ಇತ್ತು. ಯಾವಾಗ ಒಂದು ಹೆಣ್ಣು ಹುಟ್ಟಿದ್ಲು, ನನ್ನ ಅಕ್ಕ ಇದ್ದಾಳೆ ರೇಣುಕಾ ಅಂತೇಳಿ, ಆ ಹೆಣ್ಣು ಹುಟ್ಟಿದ ನಂತರ ಅವರು ಸ್ಮೋಕ್ ಬಿಟ್ರಂತೆ, ಸಿನಿಮಾ ನೋಡೋದು ಬಿಟ್ರಂತೆ, ಕಲರ್ ಡ್ರೆಸ್ ಹಾಕೊಳ್ಳೋದು ಬಿಟ್ರಂತೆ. ಇನ್ನು ಮಕ್ಕಳು ಹೆಣ್ಣು ಹುಟ್ಟಿದ್ಲು, ಈ ಕಾರಣಕ್ಕಾಗಿ ನಾನು ಒಂದಿಷ್ಟು ಬ್ಯಾಲೆನ್ಸನ್ನು ನಾನು ಮಾಡಲೇಬೇಕಲ್ಲ, ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಅವ್ರು ಬಂದಂಥವ್ರು. ಅಂದರೆ ಪ್ರತಿ ಹಂತದಲ್ಲಿ ಅವರು ನನ್ನನ್ನು ಕಾಡ್ತಾರೆ. ನಮ್ಮ ಎಲ್ಲರಿಗೂ, ನನ್ನ ಅಣ್ಣಂದಿರಿಗೂ ಇವತ್ತೇನಾದರೂ ಅವರು ಅಷ್ಟು ದೊಡ್ಡ ಪೋಸ್ಟಲ್ಲಿದ್ದರು, ಬಹಳ ಪ್ರಾಮಾಣಿಕರು. ಒಬ್ಬ ಮೊಮ್ಮಗಳು ಇವತ್ತು ಜಡ್ಜ್ ಆಗಿದ್ದಾಳೆ, ಭುವನೇಶ್ವರಿ ಅಂತೇಳಿ, ಅಂದರೆ ಲಾ ಆಫೀಸರ್ ಅಂತೇಳಿ ಚಕ್ರಪಾಣಿ ಅಂತೇಳಿ ಹೇಳಿದಲ್ಲ, ಅವ್ರ ಮಗಳು ಬೆಳಗಾಮಲ್ಲಿ ಜಡ್ಜ್ ಆಗಿ ಅತ್ಯಂತ ಕಿರಿಯ ಜಡ್ಜು, 25 ವರ್ಷಕ್ಕೇ ಜಡ್ಜ್ ಆದಂಥ ಒಬ್ಬ ಮೊಮ್ಮಗಳು ಅವರಿಗೆ ಇರೋದು. ಈ ಕಾಲಘಟ್ಟದಲ್ಲಿ ಅವ್ರು ಇಲ್ಲ ಅನ್ನೋದೊಂದು ನೋವು ನಮಗೆ. ಬಟ್ ಆದ್ರೆ ಅವರು ಕಳಿಸಿದಂತ ವ್ಯಾಲ್ಯೂಸ್ ಇನ್ನು ಕೂಡ ಎಲ್ಲರಲ್ಲೂ ಮೂರನೇ ತಲೆಮಾರು ಕೂಡ ಮೈಗೂಡಿದೆ ಅಂದ್ರೆ ಬಹಳ ಸಂತೋಷ. ಖಂಡಿತವಾಗಿ ಆ ಮಕ್ಕಳು ಕೂಡ ಅದೇ ರೀತಿಯಾಗಿದ್ದಾರೆ. ಕೃಷ್ಣ ಅಂತ ಹೇಳಿದ್ದಾರೆ, LLM ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ತಂದೆ ಆದ್ಯತೆ ಕೊಟ್ಟಿದ್ದೇ ಶಿಕ್ಷಣಕ್ಕೆ. ಉದ್ಯೋಗಕ್ಕಿಂತಲೂ ಆನಂತರ ಬಂದೇ ಬರುತ್ತೆ ಅದು ಉದ್ಯೋಗ. ಮೊದಲು ಶಿಕ್ಷಣವಂತರಾಗಿರಿ, ಯಾಕಂದ್ರೆ ಆ ಏರಿಯಾನೇ ಆಗಿರಲಿಲ್ಲ. ಆ ದೃಷ್ಟಿಯಿಂದ ನಾವು ಈ ಕಡೆ ಬರೋದಕ್ಕೆ ಸಾಧ್ಯ ಆಯಿತು. ಆನಂತರ MPhil ಮಾಡಿದೆ. MPhil ಬಳ್ಳಾರಿ ಜಿಲ್ಲೆಯ ಕಾವ್ಯದ ಮೇಲೆ ಮಾಡಿದೆ.
ಅದರ ಮಾರ್ಗದರ್ಶಕರಾಗಿ ಡಾಕ್ಟರ್ ಶಾಂತಿನಾಥ್ ದಿಬ್ಬದಂತವರು ಇದ್ದರು. ಆನಂತರ ನಾನು PhDಗೆ ಬಂದಿದ್ದು ಡಾಕ್ಟರ್ ಮಲ್ಲಿಕಾ ಗಂಟಿ ಮೇಡಮ್ ಅವರ ಅಂಡರ್ ನಾನು PhDಗೆ ಬಂದೆ. ಅದು ಕೂಡ ವಿಶೇಷ ವಿಷಯವನ್ನು ತಾವು ಆಯ್ಕೆ ಮಾಡ್ಕೋತೀರಾ PhD ಮಾಡ್ಲಿಕ್ಕೆ? ಹೌದೌದು, ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತಲೂ ನನ್ನ ಮಾರ್ಗದರ್ಶಕರ ಸಲಹೆ ಇತ್ತು. ಕಾವ್ಯದ ಬಗ್ಗೆ, ಬಳ್ಳಾರಿ ಜಿಲ್ಲೆಯ ಪ್ರಾದೇಶಿಕತೆ ಬಗ್ಗೆ ಎಲ್ಲರೂ ಮಾಡ್ತಾರೆ, ಆದರೆ ನೀನು ಮಾಡೋದಾದರೆ ಒಂದು ಹೊಸ ವಿಷಯವನ್ನು ಮಾಡೋದಕ್ಕೆ ಸಾಧ್ಯ ಇದ್ದರೆ ಮಾಡು ನೀನು. ಯಾಕಂದರೆ ನನ್ನ ಮಾರ್ಗದರ್ಶಕರು ನನಗೆ ಆ ವಿಷಯವನ್ನು ಕೊಟ್ಟಿದ್ದರು, ರಂಗಭೂಮಿ ಮತ್ತು ಮಹಿಳೆ ಅನ್ನುವಂಥದ್ದು. ಆದರೆ ನನಗೆ ಅದು ಪೂರ್ಣ ಪ್ರಮಾಣದಲ್ಲಿ ಹೆಣ್ಣಾಗಿರೋದ್ರಿಂದ ಫೀಲ್ಡ್ ವರ್ಕ್ ಮಾಡೋದಾಗಲಿ, ಸಂದರ್ಶನಗಳು ಮಾಡೋದಾಗಲಿ ಇದು ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತೇಳಿ ನನ್ನ ಗೈಡ್ ಮತ್ತೆ ಅದನ್ನು ಬೇಡ ಅಂತೇಳಿ ಅಂದರು. ಅದು ನನಗೆ ತುಂಬ ಕನಸಿದೆ, ಆ ವಿಷಯದ ಮೇಲೆ ಯಾರಿಂದಾದರೂ PhD ಮಾಡಿಸ್ಬೇಕಂತ. ನೀನು ಅದಕ್ಕೆ ಸಮರ್ಥ ಅನಿಸ್ತಾ ಇದೆಯಾ, ಮಾಡೋದಾದರೆ ಈ ವಿಷಯದ ಮೇಲೆ ಮಾಡೋದಾದರೆ ನಾನು ಗೈಡ್ ಮಾಡ್ತೀನಿ ಅನ್ನುವಂಥ ಒಂದು ಕಂಡೀಷನು, ಪ್ರೀತಿಯ ಕಂಡೀಷನನ್ನು, ಆಗ್ರಹವನ್ನು ಮೇಡಮ್ ಅವರು ಮಾಡಿದ್ರು. ಬಹುಶಃ ನಾನು ಅವರ ಜೊತೆ ಹೋಗಲಿಲ್ಲ ಅಂದಿದ್ರೆ ಅವತ್ತಿನ ದಿನ, ಅವರ ಮಾರ್ಗದರ್ಶನದಲ್ಲಿ ನಾನೇನಾದರೂ ಹೋಗಿರಲಿಲ್ಲ ಅಂದರೆ ತುಂಬ ಸಾಂಪ್ರದಾಯಿಕವಾದಂಥ ರೀತಿಯಲ್ಲೇ ನಾನು ಇರ್ತಾ ಇದ್ದೆ. ಇಲ್ಲೊಂದು ಫೋಟೋ ಬರ್ತಾ ಇದೆ ತೆರೆ ಮೇಲೆ. ಮೇಡಮ್ ಅವ್ರ ನಡುವೆ ಇದಾರಲ್ವ, ಅದು ಕಲ್ಕತ್ತಾಕ್ಕೆ ಹೋಗದಂಥ ಸಂದರ್ಭದಲ್ಲಿ ಅವರು ನನ್ನ ಫಿಲಾಸಫರ್ ಒಂದು ರೀತಿಯಿಂದ ನನ್ನೆಲ್ಲವನ್ನು, ಅದು ನನ್ನ ಪುಸ್ತಕ ಅಪಮಾನಗಳಿಗಿಲ್ಲ ವಿರಾಮದ ಬಿಡುಗಡೆ ಸಮಾರಂಭ. ಮೇಡಮ್ ಅವರು ಇದ್ದಾರೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಅವರು ಇದ್ದಾರೆ. ಅವರು ನನ್ನ ತಂದೆ, ಇಬ್ಬರೂ ಕೂಡ ನನಗೆ ತುಂಬ ಬೆಳಕನ್ನು ಕೊಟ್ಟಂಥವ್ರು, ಇವತ್ತಿಗೂ ಮುನ್ನಡೆಸ್ತಾ ಇರುವಂಥವ್ರು. ಬಹುಶಃ ಇವರ ಜೊತೆ ನಾನು ಇರಲಿಲ್ಲ ಅಂದಿದ್ರೆ ಮೇಷ್ಟ್ರೂ ಆಗ್ತಾ ಇರಲಿಲ್ಲ, ಒಬ್ಬ ಸೃಜನಶೀಲ ವ್ಯಕ್ತಿನೂ ಆಗ್ತಾ ಇರಲಿಲ್ಲ, ಈ ರೀತಿ ಮಾತಾಡೋದಕ್ಕೂ ನನಗೆ ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದರೆ ನನ್ನ ತಂದೆ ಜೀನ್ಸ್ ಹೇಗಿತ್ತಂದರೆ ಯಾವುದಾದ್ರೂ ಒಂದು ಸಮಾರಂಭ ಮಾಡಿದಾಗ ದಳವಾಯಿ ವೀರಣ್ಣ ಅಂತ ಹೆಸರೇಳಿದ್ದೇನೆ ಅವ್ರು ನಾಪತ್ತೆ ಆಗ್ತಾ ಇದ್ರು. ಒಂದು ಹೂನಾರ ಹಾಕ್ಸ್ಕೊಳ್ಳೋದಕ್ಕೂ ಅವರು ಹೆದರ್ತಾ ಇದ್ರು, ವೇದಿಕೆ ಮುಂದೆ ಬರ್ತಾನೆ ಇರಲಿಲ್ಲ. ಅವರು ಅಷ್ಟು ಮುಜುಗರದ ವ್ಯಕ್ತಿ, ಸಂಕೋಚದ ವ್ಯಕ್ತಿ, ಭಯದ ವ್ಯಕ್ತಿ ಆಗಿದ್ದರು ಸಾರ್ವಜನಿಕವಾಗಿ. ಆದರೆ ಕೆಲಸಗಳಲ್ಲಿ ಮಾತ್ರ ತುಂಬ ಲೀಡ್ ತಗೋತಾ ಇದ್ರು, ತಾವೇ ಮುಂದೆ ನಿಂತು ಅದನ್ನೆಲ್ಲ ಮಾತಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಸಾರ್ವಜನಿಕವಾಗಿ ವೇದಿಕೆಗಳಂತಂದ್ರೆ ಬರ್ತಾ ಇರಲಿಲ್ಲ. ಇದು ಏನಾದರೂ ನನಗೆ ಬಂದಿದೆ ಅಂತಂದರೆ ಇವತ್ತು ಅದು ಮಲ್ಲಿಕಾ ಗಂಟಿ ಮೇಡಮ್ ಅವರಿಂದ, ನನ್ನ ಗುರುಗಳಿಂದ ಅದು ನನಗೆ ಬಂತು. ಸತತವಾಗಿ ನನ್ನನ್ನು ಅವರು ಒಂಥರ ಜಾಂಬವಂತರು ನನ್ನ ಪಾಲಿಗೆ. ಎಲ್ಲೋ ಕೂತಂಥ ಹನುಮಂತನನ್ನು ಹೇಗೆ ಅವರು ಸಾಗರೋಲ್ಲಂಘನ ಮಾಡಿಸೋದಕ್ಕೆ ಸಾಧ್ಯ ಆಯಿತು, ಅದು ಜಾಂಬವಂತನಿಂದ ಸಾಧ್ಯ ಆಯಿತು, ರಾಮನಿಂದ ಸಾಧ್ಯವಾಗಲಿಲ್ಲ, ವಾಲಿ ಸುಗ್ರೀವರಿಂದ ಸಾಧ್ಯ ಆಗಲಿಲ್ಲ. ಜಾಂಬವಂತ ಇದ್ದಿದ್ದಕ್ಕೆ ರಾಮಾಯಣ ಅಂತ. ಜಾಂಬವಂತನಿಲ್ಲದ ರಾಮಾಯಣವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಎಲ್ಲಿಂದ ಶುರು ಮಾಡಬೇಕಾಗಿದೆ ನಮ್ಮ ರೀಡಿಂಗನ್ನು? ಜಾಂಬವಂತನಿಂದ ರಾಮಾಯಣ ಶುರು ಮಾಡಿದ್ರೆ ಆ ರಾಮಾಯಣ ಭಿನ್ನವಾಗ್ತದೆ. ಹಂಗೆ ನನ್ನ ಬದುಕಿನ ರಾಮಾಯಣ ಇದೆ ಅಲ್ವಾ, ಈ ರಾಮಾಯಣದ ಜಾಂಬವಂತರು ಅಂತಂದ್ರೆ ಪ್ರೊಫೆಸರ್ ಮಲ್ಲಿಕಾ ಗಂಟಿ ಮೇಡಮ್ ಅವರು ಅಂತೇಳಿ ನನಗೆ ಅನಿಸ್ತದೆ. ತುಂಬಾ ಪ್ರಭಾವ ಬೀರಿದ್ದಾರೆ, PhD ವಿಷಯಕ್ಕೆ ಅಷ್ಟೇ ಅಲ್ಲ, ಜೀವನಕ್ಕೂ ಕೂಡ ಪ್ರಭಾವ, ಇಡೀ ಬದುಕಿಗೆ. ಈ ಕಾರಣಕ್ಕಾಗಿ ಅವರ ನೆನಪು ಇರ್ಲಿ ಸದಾ ಅಂತೇಳಿ ನನ್ನ ಮಗಳಿಗೂ ಕೂಡ ಮಲ್ಲಿಕಾ ಅಂತ ನಡುವೆ ಇದಾರಲ್ಲ, ಬ್ಯಾಗ್ ಹಾಕೊಂಡಿದ್ದಾಳಲ್ಲ ಮಲ್ಲಿಕಾ ಅಂತ, ನನ್ನ ಗುರುಗಳ ನೆನಪಿಗಾಗಿ. ಹಿಂಗಾಗಿ ನಾನು ಆಕಿನ ಕರೆಯೋದು ಯಾವತ್ತಿಗೂ ಹೆಸರಿನಿಂದ ಕಳೆದಿಲ್ಲ, ಅಪ್ಪ ಅಂತಾನೆ ಅಂತೀನಿ. ಯಾಕಂದ್ರೆ ನನಗೆ ಇಬ್ಬರು ಅಪ್ಪಂದಿರು ಅಂತ, ಒಬ್ಬರು ನನ್ನ ಹೆತ್ತ ತಂದೆ, ಇನ್ನೊಬ್ಬರು ಮೇಡಮ್ ಅವರು ಅಂತ. ಇವರನ್ನು ಕೂಡ ನನ್ನ ತಂದೆ ಅಂತ ಭಾವಿಸಿದವರು. ಯಾಕಂದ್ರೆ ಬಹಳ ಪ್ರೀತಿ ಆರ್ದ್ರತೆಯಿಂದ ನನ್ನನ್ನು ಬೆಳೆಸಲಿಲ್ಲ, ಕಠಿಣವಾಗಿ ಬೆಳೆಸಿದ್ರು ಮೇಡಮ್ ಅವರು. ನನ್ನ ತಂದೆ ಎಷ್ಟು ಕಠಿಣವಾಗಿದ್ರು ಅಷ್ಟೇ ಕಠಿಣವಾಗಿ PhD ಅಧ್ಯಯನ ಸಂದರ್ಭದಲ್ಲಿ ಇದ್ದಂಥವ್ರು ಮೇಡಮ್ ಅವರು. ಆ ಭಯ ನನ್ನನ್ನು ಹೆಚ್ಚೆಚ್ಚು ಓದಿಸೋದಕ್ಕೆ ಶುರು ಮಾಡಿತು ಅಂತ. ಅವರ ಜೊತೆ ಜರ್ನಿ ಮಾಡಿದೆ. ಅಲ್ಲಿ ನಾನು ಅಂಬೇಡ್ಕರ್ ಅವ್ರನ್ನ, ಮಾರ್ಕ್ಸ್ನನ್ನ, ಪೆರಿಯಾರ್ನನ್ನ, ಪುಲೆ ಅವರನ್ನ, ಈ ವೈಚಾರಿಕವಾದಂಥ ಒಂದು ದೊಡ್ಡ ನಮ್ಮಲ್ಲಿ ಪರಂಪರೆ ಇದೆಯಲ್ಲ, ಅದು ನನಗೆ ಪರಿಚಯ ಆಗಿದ್ದೇನೆ ಮೇಡಮ್ ಅವ್ರ ಮೂಲಕ. ಅದಕ್ಕಿಂತ ಪೂರ್ವದಲ್ಲಿ ಸಾಹಿತ್ಯ ಅಂದ್ರೆ ನಾನೇನು ಅಂದ್ಕೊಂಡಿದ್ದೆ, ನಾನು ಮನೆಯ ಪಕ್ಕಕ್ಕೆ ಒಂದು ಗುಡಿ ಇತ್ತು, ದೇವಸ್ಥಾನ ಇತ್ತು. ಅದರೊಳಗಡೆ ಒಬ್ಬ ರಿಕ್ಷಾ ತುಳಿಯುವಂಥ ಈರಪ್ಪ ಅಂತೇಳಿದ್ರು, ವೇಸ್ಟ್ ಮಾರ್ತಾ ಇದ್ರು. ಈ ಪೆಟ್ರೋಲ್ ಬಂಕಿಗೆ ಕೊಡೋದು, ಮೆಕ್ಯಾನಿಕ್ ಶಾಪ್ಗಳಿಗೆ ಕೊಡುವಂಥ ವೇಸ್ಟ್ ಮಾರುವಂಥ ಒಬ್ಬ ವ್ಯಕ್ತಿ. ಎಷ್ಟು ಅದ್ಭುತವಾಗಿ ಆಡ್ತಾ ಇದ್ರು ಅಂತಂದರೆ, ಅವರು ಕಬೀರನ ದೋಹೆಗಳನ್ನು ಆಡ್ತಾ ಇದ್ರು, ಮೀರಾ ಭಜನೆಗಳನ್ನು ಆಡ್ತಾ ಇದ್ರು, ಶರೀಫರು, ಸಿದ್ಧಾರೂಢರು ಇವರ ತತ್ವಪದಗಳನ್ನು ಹಾಡ್ತಾ ಇದ್ದ. ಹೀಗಾಗಿ ನನ್ನ ಪಾಲಿಗೆ ಭೀಮಸೇನ್ ಜೋಶಿ ಅಂತಂದರೆ ರಿಕ್ಷಾ ಈರಪ್ಪನೇ. ಆತನ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನನಗೆ ಕನ್ನಡ ಇದಾ, ಕನ್ನಡದಲ್ಲಿ ಇಷ್ಟು ಸುಮಧುರವಾದಂಥದ್ದು ಇದೆ. ಯಾಕಂದ್ರೆ ನಾವು ತೆಲುಗು, ಅದು ಪ್ರಭಾವ ಸಿನಿಮಾ ಆಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲವೂ ನೋಡ್ತಾ ಇದ್ದಿದ್ದೆಲ್ಲವೂ ನಾವು ತೆಲುಗು ಸಿನಿಮಾಗಳನ್ನೇ. ಆ ಪೋಸ್ಟರ್ಗಳನ್ನು ನೋಡಿದ್ರೆ ನಮ್ಗೆ ಸಂಭ್ರಮ. ಜೈಕಾರ ಹಾಕೋದು, ಫಸ್ಟ್ ಡೇ ಹೋಗಿ ನಮ್ಗೆ ಟಿಕೆಟ್ ತಗೊಳ್ಳೋಷ್ಟು ಹಣ ಇರಲಿಲ್ಲ, ಆದರೆ ಟ್ಯಾಕೀಸ್ಗಳ ಮುಂದೆ ನಿಂದಿರ್ತಾ ಇದ್ವಿ. ಎಷ್ಟು ಇವತ್ತು ಕಲೆಕ್ಷನ್ ಆಯಿತು, ಎಷ್ಟು ಜನ ಬಂದಿದ್ದಾರೆ. ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಸಾಹಿತ್ಯ, ಕನ್ನಡ ಸಾಹಿತ್ಯಕ್ಕೆ, ಕೀರ್ತನ ಸಾಹಿತ್ಯಕ್ಕೆ, ವಚನಗಳಿಗೆ ನನ್ನನ್ನು ತಂದಂಥವ್ರು, ಆರಂಭದಲ್ಲಿ ಗಮನ ಸೆಳೆದಂಥವ್ರು ರಿಕ್ಷಾ ತುಳಿತಾ ಇರುವಂಥ ಒಬ್ಬ ಈರಪ್ಪ ಅನ್ನುವಂಥವ್ರು.
ಆನಂತರ ಅದನ್ನು ಅಧ್ಯಯನ ರೂಪಕ್ಕೆ ಬದಲಾಯಿಸಿದಂಥವ್ರು ಮಲ್ಲಿಕಾ ಗಂಟಿ ಮೇಡಮ್. ಅಲ್ಲಿ ಬರೀ ಕೇಳಿಸ್ಕೊತಾ ಇದ್ದ, ಅದಕ್ಕೆ ತಾಳ ಹಾಕ್ತಾ ಇದ್ವಿ ನಾವು, ಭಜನೆ ಮಾಡ್ತಾ ಇದ್ವಿ. ಯಾಕಂದ್ರೆ ನನ್ನ ತಂದೆನೂ ಹೋಗ್ತಾ ಇದ್ರು, ನನ್ನ ತಾತನೇ ಅದಕ್ಕೆ ಪೂಜಾರಿಯಾಗಿದ್ದರು. ಅಲ್ಲೆಲ್ಲ ಒಂದು ಸೇರ್ಕೊಂಡ್ಬಿಟ್ಟು ಒಂದು ಭಜನಾ ಮಂಡಳಿಯನ್ನು ಮಾಡ್ಕೊಂಡಿದ್ರು ಅವರು. ಬಿಫೋರ್ ಇಂಡಿಪೆಂಡೆನ್ಸೇ ಒಂದು ಮನೆಯಿಂದ ಶುರುವಾದಂಥದ್ದು, ಆನಂತರ ಅದು ಒಂದು ಗುಡಿಯಾಗಿ ಪರಿವರ್ತನೆಯಾಗಿ ಅಲ್ಲೆಲ್ಲ ಗಾಂಧಿ ಫೋಟೋಗಳು ಇರ್ತಾ ಇದ್ವು, ನೆಹರು ಫೋಟೋಗಳು ಇರ್ತಾ ಇದ್ವು, ಸರ್ದಾರ್ ವಲ್ಲಭಾಯ್ ಪಟೇಲ್ನ ಫೋಟೋ ಇತ್ತು ಒಂದು ದೇವಸ್ಥಾನದಲ್ಲಿ. ತುಂಬ ಆಶ್ಚರ್ಯ, ಅವತ್ತು ನಮಗೆ ಆ ಸೆನ್ಸಿಬಿಲಿಟಿ ಇಲ್ಲ. ಆದರೆ ಇವತ್ತು ನೆನಪಿಸ್ಕೊಂಡ್ರೆ ಆ ದೇವಸ್ಥಾನ, ಅಲ್ಲಿದ್ದಂಥ ಫೋಟೋಗಳನ್ನು ನೆನಪಿಸ್ಕೊಂಡ್ರೆ, ಅಂದರೆ ಭಜನಾ ಮಂಡಳಿಗಳು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದವು. ಹೌದು, ಮಂಗಳಾರತಿ ಪದಗಳು ಕೂಡ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಮಂಗಳಾರತಿ ಪದಗಳನ್ನು ಹಾಡ್ತಾ ಇದ್ರು. ನನ್ನ ಅಜ್ಜ 90 ವರ್ಷದ ಮೇಲೆ ಬದುಕಿದ್ರು. ಅವರೆಲ್ಲ ಗಾಂಧಿಯನ್ನು ನೋಡಿದ್ರು, ಅವ್ರು ನೆಹರುವನ್ನು ನೋಡಿದ್ರು. ಅವ್ರಿಗೇನು ಸ್ವಾತಂತ್ರ್ಯ ಹೋರಾಟವನ್ನು ಎಲ್ಲೆಲ್ಲಿ ತರೋದಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಅದ್ಯಾವುದು ನನ್ನ ಅರಿವಿಗೆ ಬರ್ತಿದ್ದಿಲ್ಲ. ನಾವು ಜಸ್ಟ್ ಅಲ್ಲಿ ಈಗ ಪುಟ ತಿರುವಿ ನೋಡಿದಾಗ ಆ ಸ್ಮೃತಿಗಳಿಗೆ ಹೋದಾಗ ನನಗೆ ಅನಿಸ್ತದೆ, ನನ್ನ ತಂದೆಯದು, ನನ್ನ ಅಜ್ಜನದು, ಮತ್ತೆ ಆ ರಿಕ್ಷಾ ಈರಪ್ಪಂದು. ನಾನು ಯಾರೇ ಸತ್ರು ಕೂಡ ಭಜನೆ ಮಾಡಕ್ಕಂತ ಹೋಗ್ತಾ ಇದ್ದೆ ನಾನು. ನಮಗೆ ಅಲ್ಲಿ ಇದ್ದಿದ್ದ ಆಸೆ ಏನಂತಂದ್ರೆ ಒಗ್ಗರಣೆ ಮಿರ್ಚಿ ಕೊಡ್ತಾರಂತ, ಬೇರೆದು ಯಾವ್ದು ಭಕ್ತಿ ಇಲ್ಲ ಅಲ್ಲಿ, ಅದ್ರ ಬಗ್ಗೆ ಇಲ್ಲ. ಹಿರಿಯರಿಂದ ಹೋದ್ರೆ ನಮ್ಗೆ ಅದೊಂದು ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸೈಕಲ್ಗಳಲ್ಲಿ ಹೋಗ್ತಾ ಇದ್ವಿ. ಆ ಊರಲ್ಲಿ ಯಾರೇ ಸತ್ರು ಕೂಡ ನಮಗೆ ಒಂದು ಮಾಹಿತಿ ಬರ್ತಾ ಇತ್ತು. ಅದು ರಾತ್ರಿ ಎಲ್ಲ ಕಳಿಬೇಕಲ್ವಾ, ಆ ಕಾರಣಕ್ಕಾಗಿ ಭಜನಾ ಮಂಡಳಿಗಳ ರೂಪದಲ್ಲಿ ಹೋದಂಥದ್ದು. ಅಲ್ಲಿ ನನಗೆ ಕನ್ನಡ ಸಾಹಿತ್ಯದ ಕೀರ್ತನ, ತತ್ವಪದಗಳು, ವಚನಗಳು, ದೋಹೆಗಳು ಇವೆಲ್ಲವೂ ಕೂಡ ಪರಿಚಯ ಆಗಿತ್ತು. ಆದರೆ ಅದು ಅಧ್ಯಯನಕ್ಕೆ ಒಳಪಡಿಸೋದಕ್ಕೆ ಒಂದು ಕಾಲ ಬೇಕಾಯಿತು ನನಗೆ. ಅಲ್ಲಿ ಮಲ್ಲಿಕಾ ಗಂಟಿ ಮೇಡಮ್ ಅವರ PhD ಅವರು ಸಿಗ್ಲಿಲ್ಲ ಅಂದಿದ್ರೆ ಇದುವರೆಗೂ ತಾವು ಕಲ್ತಿದ್ದಾಯ್ತು. ಇನ್ನು ಮುಂದೆ ತಾವು ಪ್ರಾಧ್ಯಾಪಕರಾಗಿ 27 ವರ್ಷಗಳ ಹಿಂದೆನೆ ವೃತ್ತಿ ಪ್ರಾರಂಭ ಮಾಡ್ತೀರಾ. ಆ ಪ್ರಾಧ್ಯಾಪಕ ವೃತ್ತಿ ಪ್ರಾರಂಭವಾಗಿದೆ ಹೇಗೆ, ಎಲ್ಲಿ ತಮ್ಮ ನನ್ನ ಮೊದಲ ಪಾರ್ಟ್ ಟೈಮ್ ಜಾಬ್ ಅನ್ನು ನಾನು ಮಾಡಿದ್ದು ಗೋರ್ಪಡೆ ಅವರ ಸಂಸ್ಥೆ ಇದೆ ಸಂಡೂರಲ್ಲಿ, ಸಂಡೂರು ಶಿಕ್ಷಣ ಸಂಸ್ಥೆ ಅಂತೇಳಿ ಇದೆ. ಅಲ್ಲಿ ನಾನು ವೃತ್ತಿ ಜೀವನವನ್ನು ಆರಂಭ ಮಾಡಿದೆ. ಅಲ್ಲಿ ಆವಾಗ ಪ್ರಿನ್ಸಿಪಲ್ ಆಗಿದ್ದಂಥವ್ರು ಡಾಕ್ಟರ್ ವೇದವ್ಯಾಸ್ ಜೋಶಿ ಅಂತ ಒಬ್ಬ ಒಳ್ಳೆ ಕವಿ, ಅವರು ಭಾವಗೀತಗಾರ. ಆದರೆ ಅವರು ಬೇಸಿಕಲಿ ಎಕನಾಮಿಕ್ಸ್ ಪ್ರೊಫೆಸರ್. ಅವರು ಪ್ರಿನ್ಸಿಪಲ್ ಆಗಿ ಇರ್ತಾ ಇದ್ರು. ಅವರ ಜೊತೆ ನನಗೆ ಒಂದು ಸಾಹಿತ್ಯದ ನಂಟು ಕೂಡ ಇತ್ತು. ಅಲ್ಲಿ ಒಂದು ವೇಕೆನ್ಸಿ ಇದೆ ಅಂತೇಳಿ ಅಂದಾಗ ನಾನು ಅಲ್ಲಿ ಅಪ್ಲೈ ಮಾಡಿದೆ. ಸೆಲೆಕ್ಷನ್ ಆದೆ. ಸೆಲೆಕ್ಷನ್ ಆದ ನಂತರ ಪ್ರತಿದಿನವೂ ಕೂಡ ನಾನು ತುಂಬಾ ಒತ್ತಡದಲ್ಲಿ ಹೋಗ್ತಾ ಇದೆ. ಯಾಕಂದರೆ ನನಗೆ ಅಲ್ಲಿವರೆಗೂ ಸ್ಟೇಜ್ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ನಾನು ಸ್ಟೂಡೆಂಟ್ ಆಗಿದ್ದಾಗಿನ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದನ್ನು ಮಲ್ಲಿಕಾ ಗಂಟಿ ಮೇಡಮ್ ಅವರು ಗುರುತಿಸಿದ್ರು. ನಾನು MPhil ಮಾಡೋಕ್ಕಲ್ಲಕ್ಕೆ ಕುವೆಂಪುರವರ ಪುಣ್ಯತಿಥಿ ಇದು ಮಾಡ್ತಾಯಿದ್ರು. ಅವಾಗ ಅವರು ತೀರ್ಕೊಂಡು ಹೋದ ನಂತರ ಒಂದು ವಿಚಾರ ಸಂಕಿರಣವನ್ನು ವಿದ್ಯಾರ್ಥಿಗಳೇ ಮಾಡ್ತಾಯಿದ್ರು. ಅದಕ್ಕೆ ಅಧ್ಯಕ್ಷತೆಯನ್ನು ನನಗೆ ಕೊಟ್ಟಿದ್ದರು. ಅದರಲ್ಲಿ ನಾನು ಭಾಷಣ ಮಾಡಿದಾಗ ನನ್ನನ್ನು ಅಬ್ಸರ್ವ್ ಮಾಡಿದಂಥ ಮಲ್ಲಿಕಾ ಗಂಟಿ ಮೇಡಮ್ ಅವ್ರು ಕರೆದು, ನಾನು ನೇರ ವಿದ್ಯಾರ್ಥಿ ಅಲ್ಲ ನಾನು ಅವರಿಗೆ, ಆದರೂ ಕರೆದು ಬಿಟ್ಟು, ನಿನ್ನಲ್ಲಿ ಒಂದು ಒಳ್ಳೆ ಭಾಷೆ ಇದೆ, ಒಳ್ಳೆ ಅಬ್ಸರ್ವೇಷನ್ ಇದೆ, ನೀನು ಚೆನ್ನಾಗಿ ಓದ್ಕೋ, ನಿನಗೆ ಭವಿಷ್ಯ ಇದೆ ಅಂತೇಳಿ ಹೇಳಿದಂಥವ್ರು. ಆದರೂ ನನಗೆ ನಂಬಿಕೆ ಹುಟ್ಟಿರಲಿಲ್ಲ. ಅದು ಒಂದು ಹೆದರಿಕೆ. ಯಾಕಂದರೆ ನನ್ನ ತಂದೆ ಇನ್ಫೀರಿಯಾರಿಟಿ ನನಗೆ ಬಂದುಬಿಟ್ಟಿತ್ತದು. ಪ್ರತಿಯೊಂದಕ್ಕೂ ಮುಜುಗರ ಮಾಡ್ಕೊಳ್ಳೋದು, ನಮಗೆ ಅರ್ಹತೆಗಳಿಲ್ಲ ಅಂತ ನಾನು ಇವತ್ತಿಗೂ ಅಂದ್ಕೊಳ್ತಾ ಇರೋದು. ನಾನು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಕೂತು ಮಾತಾಡೋದಕ್ಕೆ ನನಗೆ ಆ ಅರ್ಹತೆ ಇದೆಯೋ ಇಲ್ಲ ಅನ್ನೋಂಥ ಪ್ರಶ್ನೆ ಈಗಲೂ ಕಾಡ್ತಾ ಇದೆ ನನಗೆ. ಅದು ಜೀನ್ಸಿಂದನೇ ಬಂದಂಥದ್ದು. ಆದರೆ ಮೇಡಮ್ ಅವರು ಪ್ರತಿ ಹಂತದಲ್ಲಿನೂ ಕೂಡ ಹೇಳಿದಲ್ಲ, ಅದಕ್ಕೆ ಜಾಂಬವಂತರು ನನ್ನ ಪಾಲಿಗೆ. ಅವರು ಮಾತ್ರ ಗುರುತಿಸಿದ್ರು ಹನುಮಂತನನ್ನು, ಆಂಜನೇಯನನ್ನು. ಬೇರೆಯವ್ರಿಗೆ ಯಾರಿಗೂ ಅದು ಸಾಧ್ಯವಾಗಿರಲಿಲ್ಲ. ನನ್ನೊಳಗಡೆ ಇರುವಂಥ ಆ ಸಾಮರ್ಥ್ಯವನ್ನು, ಲಿಟ್ರರಿ ಸೆನ್ಸಿಬಿಲಿಟಿಯನ್ನು ಮೇಡಮ್ ಅವರು ಕಾಲಕ್ಕೆ ಗುರುತಿಸ್ತಾ, ಬೈತಾ, ಕಠಿಣವಾಗಿ ನನ್ನ ಜೊತೆ ವರ್ತಿಸ್ತಾ, ಅಂದರೆ ಇದನ್ನು ಮಾಡಿಕೊಂಡೇ ಬರಬೇಕು ನೀನು ಅಂತೇಳಿ ಅಂತ ಇದ್ದಂಥ ಸಂದರ್ಭ ಕಾರಣಕ್ಕಾಗಿ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೆದರ್ಕೊಳ್ತಾ ಇದ್ದೆ. ಆನಂತರ ನನಗೆ ಅದು ರೂಢಿ ಆಯಿತು. 2001ಕ್ಕೆ ನಾನು ಬಾಗಲಕೋಟೆಗೆ ಹೋದೆ, ಬಸವೇಶ್ವರ ವಿದ್ಯಾವರ್ತಕ ಸಂಘ ಅಂತೇಳಿ. ಅಷ್ಟೊತ್ತಿಗೆ ನನ್ನ PhD ಅವಾರ್ಡ್ ಆಗಿತ್ತು. ಅಲ್ಲಿ ಡಾಕ್ಟರ್ BK ಹಿರೇಮಠ ಅಂತೇಳಿ ದೊಡ್ಡ ಹಸ್ತಪ್ರತಿ ವಿದ್ವಾಂಸರು, ಅವರು HOD ಆಗಿದ್ದರು. ಅಲ್ಲಿ ಕೂಡ ಸೇರಿಸೋದಕ್ಕೆ ಮಲ್ಲಿಕಾ ಗಂಟಿ ಮೇಡಮ್ ಅವರ ನೆರವನ್ನು ತಗೊಂಡೆ. ಯಾಕಂದ್ರೆ ಆ ಭಾಗದವರು ನಿಮಗೆ ಪರಿಚಯ, ಅವ್ರ ಗುರುಗಳಾಗಿದ್ದರು. ಅವ್ರ ಹತ್ರ ಮಾತಾಡಿದ್ರಿ, ಇಲ್ಲ ಒಂದು ಅವಕಾಶ ಕೊಟ್ಟರೆ ಒಳ್ಳೆ ಪಾಠವನ್ನು ಮಾಡ್ತಾನೆ, ನೀವೊಂದು ಅವಕಾಶ ಕೊಡಿ ಸರ್ ಅವನಿಗೆ ಅಂತಂದರು. ಬಾಗಲಕೋಟೆಗೆ ಹೋದೆ. ಸುಮಾರು 8 ವರ್ಷ ನಾನು ಕೆಲಸವನ್ನು ಮಾಡಿದೆ. ಆ ಸಂಸ್ಥೆಯನ್ನು ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಾಗಲಕೋಟೆ ನನ್ನನ್ನು ಸಾಹಿತ್ಯಿಕವಾಗಿ ಎಸ್ಟಾಬ್ಲಿಷ್ ಮಾಡಿದಂಥ ಒಂದು ನೆಲ. ಅಲ್ಲಿ ದೊಡ್ಡ ದೊಡ್ಡ ಬರಹಗಾರರು, ಶ್ರೀರಾಮ್ ಇಟ್ಟಣ್ಣ ಅಂತವ್ರು ಇದ್ದರು, ಸತ್ಯಾನಂದ ಪಾತ್ರೋಟ್ ಇದ್ದರು, ಬಾಳಾಸಾಬ್ ಲೋಕಾಪುರ ಇದ್ದರು, ಮತ್ತು ಅಬ್ಬಾಸ್ ಮೇಲಿನ ಮನೆ ಅಂತವ್ರು ಇದ್ದರು, ಮಹೇಶ್ ತಿಪ್ಶೆಟ್ಟಿ ಅಂತವ್ರು ಇದ್ದರು. ಅವ್ರದ್ದೊಂದು ಬಳಗ ಇತ್ತಲ್ಲಿ, ಪುಸ್ತಕ ಪರಿಷತ್ ಅಂತ ಮಾಡ್ಕೊಂಡಿದ್ರು.
ಹೀಗಾಗಿ ಅಲ್ಲಿ ಗಿರೆಡ್ಡಿ ಅವರು ಬರ್ತಾ ಇದ್ರು, ಕೀರಮ್ ಅವರು ಬರ್ತಾ ಇದ್ರು. ತುಂಬ ಕರ್ನಾಟಕದ ಭಾಳ ಬುದ್ಧಿಜೀವಿಗಳೆಲ್ಲರೂ ಕೂಡ ಬಂದಂಥ ಜಾಗ. ಅದರ ನಡುವೆ ನನ್ನನ್ನು ಆ ನಾಡು ಪ್ರೀತಿಸ್ತು. ನಾನು ಆ ಭಾಗದವನು ಅಲ್ಲದಿದ್ದರೂ ಕೂಡ ನನಗೊಂದು ದೊಡ್ಡ ಅವಕಾಶವನ್ನು ಬಸವೇಶ್ವರ ವಿದ್ಯಾವರ್ತಕ ಸಂಘ ಬಾಗಲಕೋಟೆ ಕೊಡ್ತು. ಮಾನ್ಯ ಚರಂತಿ ಮಠರು ಅವರ ಕಾರ್ಯಾಧ್ಯಕ್ಷರಾಗಿದ್ದರು, ಅವರು ಕೊಟ್ಟರು, ಅದಕ್ಕೆ ಅವಕಾಶವನ್ನು ಕೊಟ್ಟರು. ಹೀಗೆ ಪಾಠ ಪ್ರವಚನ ಸಾಹಿತ್ಯ ಜೊತೆ ತಡ್ಕೊಂಡಿದ್ದ ತಾವು ಸ್ವಲ್ಪ ಕಾಲ ಸಮಾಜ ಸೇವೆಗೂ ಕೂಡ ಹೊರಳ್ತೀರಾ, ಅಷ್ಟು ಸಮಾಜ ಸೇವೆ ಮಾಡ್ತೀರಾ, ಪಾಠ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಹಳ್ಳಿಗಳಿಗೆ ಹೋಗ್ತೀರಾ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾತನಾಡ್ಬೋದಾ? ಇಲ್ಲ, ಒಂದು ಅವಕಾಶ ನನಗೆ ಸಿಕ್ತಂತ ಒಂದು ಅವಕಾಶವನ್ನು ನಾನು ಮಾಡಿಕೊಂಡೆ. ನನಗೆ ಮೊದಲಿಂದನೂ ಮೇಡಮ್ ಅವರ ಜೊತೆ ಆರ್ಗನೈಸೇಷನ್ ಒಳಗಡೆ ಕೆಲಸ ಮಾಡೋದ್ರಿಂದ ಮೇಡಮ್ ಅವ್ರಿಗೆ ಅಂಥವು ಅಂಗನವಾಡಿ ಅವರ ಜೊತೆ, ಸಿನಿಮಾ ಟ್ಯಾಕಿಸ್ ವರ್ಕರ್ಸ್ಗಳ ಜೊತೆ, ನಮ್ಮ ಮೇಡಮ್ ಅವರು ಮಲ್ಲಿಕಾ ಗಂಟಿ ಮೇಡಮ್ ಅವರು ಅದನ್ನೆಲ್ಲ ವರ್ಕ್ ಮಾಡಿದ್ರು. ಅವರು ಎಡಪಂಥೀಯ ಚಳುವಳಿಗಳಿಂದ ಬಂದಿದ್ದರು. ಅವರು ದೊಡ್ಡ ಫೆಮಿನಿಸ್ಟ್ ಕೂಡ ಅವರು, ಅಲ್ಲಿಂದ ಬಂದಿದ್ದರು. ನನಗದು ಭಾಳ ಕುತೂಹಲ. ಮೇಡಮ್ ಅವರು ಆ ಪರಿಸರದಿಂದ ನಾನು ಬಂದವನು ಅಲ್ಲ, ಆದರೆ ಮೇಡಮ್ ಅವರು ಆ ಧೈರ್ಯ, ಅವರು ಒಳಗೊಳ್ಳುವಿಕೆ, ಇದನ್ನೆಲ್ಲವನ್ನು ನೋಡಿದಂಥ ನನಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಆನಂತರ ಇಂಥದ್ದು ಒಂದು ಸ್ಪೇಸ್ ಸಿಕ್ಕರೆ, ಇಂಥ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಅದನ್ನು ಮಾಡಬಹುದಲ್ಲ ಅನ್ನುವಂಥದ್ದನ್ನು ನಾನು 2008 ಒಳಗಡೆ ಹೌದು, ಹಾಡಿಗಳಲ್ಲಿ ನಾನು ಓಡಾಡಿದಂಥ ಒಂದು ಚಿತ್ರಗಳು ಎಲ್ಲವೂ ಕೂಡ ಅಲ್ಲಿ ಓಡಾಡ್ಬಿಟ್ಟು ಆ ಟ್ರೈಬಲ್ಸ್ಗಳ ಜೊತೆಗೆ, ಸಾಮಾನ್ಯರ ಜೊತೆ ಅದನ್ನು ಕೂತು ನಾನು ಮಾತನಾಡ್ತಾ ಇರುವಂಥದ್ದು, ಏನು ಸಮಸ್ಯೆಗಳಿದಾವೆ, ಏನು ಅದಿದನ್ನ, ಇದು ಟ್ರೈಬಲ್ TRI ಒಳಗಡೆ ಆದಂತಹ ಒಂದು ಸಮಾವೇಶ. ಇದು ಅವ್ರ ಜೊತೆ ಎಲ್ಲ ನಾನು ಮಾತಾಡ್ತಾ ಇದ್ದಿದ್ದು. ಜಡೇಗೌಡ ಅಂತೇಳಿ ಇವರು ಪ್ರೊಫೆಸರ್ ಅವರು, ಅವ್ರ ಜೊತೆ ನಾನು ಸಂವಾದ ಮಾಡ್ತಾ ಇದ್ದಿದ್ದು. ಈ ರೀತಿಯ ಒಂದು ಅನುಭವವನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಅಂದರೆ ಎಲ್ಲೇ ಇದ್ದರೂ ಪ್ರಾಧ್ಯಾಪಕರಾಗ ಅಷ್ಟೇ ಇರೋದಲ್ಲ, ಅದರ ಜೊತೆಗೆ ಸೋಷಿಯಲ್ ಆದಂಥ ಒಂದು ಸಾಮಾಜಿಕವಾದಂಥ ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮನೋಭಾವನದವನು. ಒಂದು ಕಡೆ ಕೂತು ಬರೆಯೋದು ಒಂದು ವಿಧಾನ ಇದೆ, ಇನ್ನೊಂದು ಕಡೆ ಆ ಕೂತು ಬರೆದದ್ದನ್ನು ತಲುಪಿಸುವಂಥ ಇನ್ನೊಂದು ಮಾರ್ಗವೂ ಕೂಡ ಇದೆ. ಈ ಕಾರಣಕ್ಕಾಗಿ ನನಗೆ ಪದೇ ಪದೇ ಅನಿಸುವಂಥದ್ದು ಏನಂದ್ರೆ, ನನ್ನ ರೀತಿಯ ಅಂಥದ್ದು ದೊಡ್ಡದಿದೆ, ಅವ್ರ ಜೊತೆ ನಾನು ಇದ್ದು ಮತ್ತೆ ತರಬೇಕು ಅಂತ. ಬಾಬಾ ಸಾಹೇಬರು ಭಾಳ ದೊಡ್ಡ ಹೇಳಿಕೆ ಇದೆಯಲ್ಲ, ಪೇ ಬ್ಯಾಕ್ ಟು ಸೊಸೈಟಿ ಅಂತ. ನನಗೆ ಅದು ತುಂಬಾ ಅನಿಸ್ತಾ ಇರ್ತದೆ. ನನ್ನ ತಂದೆ ಸಣ್ಣ ಸಂಬಳದಲ್ಲಿ ಅಷ್ಟು ಪೇ ಬ್ಯಾಕ್ ಟು ಸೊಸೈಟಿ ಮಾಡಿದ್ದಾರೆ. ನಾನು ಇಷ್ಟು ಸಂಬಳ ತೊಗೊಳ್ತಾ ಇರುವಂಥ ನನ್ನ ಸೊಸೈಟಿಗೆ ಏನು ಕೊಡ್ತಾ ಇದ್ದೀನಿ? ಅವ್ರು ಹೇಳ್ತಾರೆ, 3 ಟೀಗಳನ್ನು ನಾವು ಸೊಸೈಟಿಗೆ ಕೊಡಬೇಕು, ಒಂದು ಟ್ರೆಜರಿ, ಒಂದು ಟೈಮು, ಒಂದು ಟ್ಯಾಲೆಂಟ್ ಅಂತ. ಈ 3 ಪೇ ಬ್ಯಾಕ್ ಆಗಬೇಕು ಅಂತ. ನನ್ನ ಟ್ಯಾಲೆಂಟ್ ಇದೆಯಲ್ಲ, ನನ್ನ ಪ್ರತಿಭೆ ಇದೆಯಲ್ಲ, ನನ್ನ ಪ್ರತಿಭೆಯನ್ನು ಕೂಡ ನನ್ನ ಸಮಾಜಕ್ಕೆ, ನನ್ನ ಸಮುದಾಯಗಳಿಗೆ ಕೊಡಬೇಕಲ್ವ. ನನ್ನ ಟ್ರೆಜರಿ ಇದೆ, ನನಗೆ ಸಂಬಳ ಬರ್ತಾ ಇದೆ, ನಾನು ಇವತ್ತು ಕೆಲಸ ಮಾಡಿಲ್ಲ, ಆದರೂ ನನ್ನ ಸಂಬಳ ನನಗೆ ಬಂತು, ಇದರ ಎಷ್ಟು ಪ್ರತಿಶತ ಸೊಸೈಟಿಗೆ ಕೊಡಬೇಕು ನಾನು ಅನ್ನುವಂಥ ಒಂದು ಪ್ರಾಥಮಿಕವಾದಂಥ ಕಾಳಜಿ ಕೂಡ ನಮಗೆ ಇರಬೇಕು ಅನ್ನುವಂಥದ್ದು. ಕಾಳಜಿ ಜೊತೆಗೆ ತಾವು ಸರ್ಕಾರಿ ಯೋಜನೆಗಳು ಏನಿದೆ ಅಂತ ಅಧ್ಯಯನ ಮಾಡಿ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾರೆ, ತಲುಪಿಸುವಂಥ ಕೆಲಸವನ್ನು ಮಾಡಿದೆ. ನಾನು ಯಾವುದೇ ಒಂದು ಫೀಲ್ಡ್ಗೆ ಹೋದಾಗ ಅದರ ಆಮೂಲಾಗ್ರವಾಗಿ ಒಂದಿಷ್ಟು ಸ್ಟಡಿ ಮಾಡ್ತೀನಿ, ಅದನ್ನು ತಿಳ್ಕೊಳ್ತೀನಿ. ಯಾಕಂದರೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅದು ಜನಪರವಾಗಿರ್ತದೆ ಅಂತ ನನ್ನ ಭಾವನೆ, ಯೋಜನೆಗಳ ರೂಪದಲ್ಲಿ. ಆನಂತರ ಅವರ ಅಜೆಂಡಾಗಳು ಬೇರೆ ಇರ್ತದೆ, ಆದರೆ ಯೋಜನೆಗಳು ರೂಪಿಸೋ ಕಾಲಕ್ಕೆ ಏನಿರ್ತದಲ್ಲ ಅದೆಲ್ಲವೂ ಕೂಡ ಜನಮುಖಿಯಾಗಿಯೇ ಇರ್ತವೆ ಅಂತ. ಅದನ್ನು ತಲುಪಿಸಿರೋದ್ರೊಳಗೆ ನಾವು ಸೋತಿದ್ದೀವಿ ಅಂತ. ಅದನ್ನು ತಲುಪಿಸುವಂಥ ಒಂದು ದೊಡ್ಡ ಯೋಜನೆ ನಮ್ಮಂಥ ಬುದ್ಧಿಜೀವಿಗಳಿಂದ, ಪ್ರಾಧ್ಯಾಪಕರಿಂದಲೂ ಕೂಡ ಆಗಬೇಕು ಅನ್ನುವಂಥದ್ದು. ಈಗ ನಾವು ವಿಶ್ವವಿದ್ಯಾಲಯಗಳ ದತ್ತು ಗ್ರಾಮಗಳನ್ನು ತೆಗೆದುಕೊಳ್ತೀವಿ, ಗ್ರಾಮಗಳನ್ನು ದತ್ತಕ್ಕೆ ತಗೊಳ್ತೀವಿ NSS ವತಿಯಿಂದ, ಅದನ್ನೆಲ್ಲ ಮತ್ತು ಅಲ್ಲಿ ಮಾಡಬೇಕಾಗಿರೋದು ಏನು? ನಾವು ಬರೀ ದತ್ತಕ್ಕೆ ತೊಗೊಂಡು ಯಾವುದೋ ಒಂದು ಪ್ರೋಗ್ರಾಮನ್ನು ಮಾಡಲಾರದೇನೆ, ಅದರ ಜೊತೆಗೆ ನಾವು ಮಾಡಬೇಕಾದಂಥದ್ದು ಏನಂದರೆ ಸರ್ಕಾರಿ ಯೋಜನೆಗಳು ಏನೇನಿದ್ದಾವೆ ಅದನ್ನು ಆ ಜನರಿಗೆ ರೀಚ್ ಮಾಡ್ತಾ ಹೋದರೆ. ನೋಡಿ, ನಾನು ಆವಾಗ ಅಬ್ಸರ್ವ್ ಮಾಡ್ದಂಗೆ BPL ಕಾರ್ಡ್ ಹೋಲ್ಡರ್ಗಳಿಗೆ ಸತ್ತಂಥವ್ರು ಯಾರಾದರೂ ಇದ್ದರೆ ಅವ್ರಿಗೆ 1,000 ರೂಪಾಯಿಯನ್ನು ಸಹಾಯಧನ ಅಂತ ಕೊಡ್ತಾ ಇತ್ತು. ಅದು ಜನರಿಗೆ ಗೊತ್ತೇ ಇರಲಿಲ್ಲ. ಅದು ನೋಡಿ, ಅದು ಸರ್ಕಾರ ಯೋಜನೆ ರೂಪಿಸಿದೆ, ಆದರೆ ಅದನ್ನು ಜನರಿಗೂ ಗೊತ್ತಿಲ್ಲ, ಆಫೀಸರ್ಗಳು ಕೂಡ ಅದನ್ನು ಬಳಕೆ ಮಾಡುವಂಥದ್ದು ಇರಲ್ಲ. ಆದರೆ ನಾವು ಒಂದಿಷ್ಟು ಅದಕ್ಕೆ ಅವೇರ್ನೆಸ್ಸನ್ನು ಕೊಟ್ಬಿಟ್ರೆ, ಸರ್ಕಾರಿ ಶಾಲೆಯ ಮಕ್ಕಳು ಯಾರೇ ತೀರ್ಕೊಂಡು ಹೋದರೂ ಕೂಡ ಅವ್ರಿಗೆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯಿಂದ 25,000 ರೂಪಾಯಿ ಅವರಿಗೆ ಸಹಾಯಧನ ಇದೆ. ಅದು ಗೊತ್ತಿಲ್ಲ ನಮಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಇತ್ತು ಅದು. ಮತ್ತು ಇದನ್ನು ನಾವು ಅವೇರ್ ಮಾಡ್ಬೋದಲ್ಲ. ಅಂದರೆ ಪಠ್ಯಗಳನ್ನು ನಾವು ಓದ್ತಾನೆ, ಈಗ ನಮ್ಮ ಕುವೆಂಪುರವರು ರೈತರ ಬಗ್ಗೆ ಮಾತನಾಡಿದ್ದಾರೆ, ಕಾರಂತರು ಮಾತಾಡಿದ್ದಾರೆ ಪರಿಸರದ ಬಗ್ಗೆ, ಲಂಕೇಶ್ ಅವರಂತೂ ಭಾಳ ದೊಡ್ಡದಾದಂಥ ಪರಿಸರದ ಬಗ್ಗೆನೇ, ಅದು ಮನುಷ್ಯನ ಆಳದ ಕೇಡುಗಳಿಂದ ಹಿಡ್ಕೊಂಡು ಎಲ್ಲವುಗಳ ಬಗ್ಗೆನೂ ಮಾತನಾಡಿದ್ದಾರೆ.
ಅಂದ್ರೆ ಸಾಹಿತ್ಯ ಒಳಗೊಳ್ಳಬೇಕಾಗಿರೋದೇ ಇದನ್ನ ಅಂತ ನನ್ನ ಪದೇ ಪದೇ ಅನಿಸ್ತಾ ಇದೆ. ನಿಜವಾದ ಸಾಮಾಜಿಕ ಪರಿವರ್ತನೆ ಬರಬೇಕು. ಪರಿವರ್ತನೆ ಸಾಹಿತ್ಯದ ಉದ್ದೇಶ ಅದಲ್ವಾ. ಹೌದು ಹೌದು. ನಮ್ಮ ಮುಂದೆ ಕಾಣಿಸ್ತಾ ಇರುವಂತ ಸಮಾಜ ಬಹಳ ಮುಖ್ಯ ಆಗ್ಬೇಕಲ್ವ ನಮಗೆ. ಆ ಸಮಾಜವನ್ನು ಪರಿವರ್ತಿಸೋದರ ಜೊತೆಗೆ ನಾವು ಕೇಡಿನ ಜೊತೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಸಮಾಜ ನಮಗೆ ಕೊಡ್ತಾನೆ ಇರುತ್ತೆ ಅಂತ. ಸಮಾಜ ರೂಪಿಸಂತವೇ ಯೋಜನೆಗಳು ನಾವು ಅನ್ಕೊಳ್ತಾ ಇದೀವಿ, ನಾವು ವಿಧಾನಸೌಧ ರೂಪಿಸ್ತಾ ಇದೆ ಅಂತ ಅಲ್ವಾ. ಖಂಡಿತವಾಗಿ ಕೂಡ ಅಲ್ಲ. ಸರ್ಕಾರಗಳಿಗೆ ಎಲ್ಲಿಂದ ಬರ್ತಾ ಇದೆ ಇದು? ಮಾಸ್ತಿಯವರು ಕಮಿಷನರ್ ಆಗಿದ್ದಾಗ ಅವರು ಓಡಾಡ್ತಾ ಇರೋ ಕಾಲಕ್ಕೆ ಒಬ್ಬ ಸಾಮಾನ್ಯ ರೈತ ಅವರನ್ನು ಪ್ರಶ್ನೆ ಮಾಡ್ತಾನೆ. ಕಂದಾಯ ಕಟ್ಟಿರಲ್ಲ, ಅವರು ಕರ ಕಟ್ಟಿರೋದಿಲ್ಲ, ಟ್ಯಾಕ್ಸ್. ಅವಾಗ ನಾವು ನಿಮಗೆ ನೋಟಿಸನ್ನು ಕೊಟ್ಟಿದ್ದೀವಿ, ನೀವು ಯಾರು ಕಟ್ಟಿಲ್ಲ, ನೀವು ಏನು ಅದಿದೆ ಅಂತೇಳಿ ಮಾಸ್ತಿ ಅವರು ಕೇಳಿದಾಗ ಹೇಳ್ತಾರೆ, ಹೌದು ಸಾಹೇಬ್ರೆ, ನೀವೆಲ್ಲ ಇಂಗ್ಲೀಷಲ್ಲಿ ಪ್ರಕಟಣೆಗಳನ್ನು ನಿಯಮಗಳನ್ನು ರೂಪಿಸ್ತೀರಿ, ಆದೇಶಗಳನ್ನು ಹೊರಡಿಸ್ತೀರಿ, ನಮ್ಮಂಥ ಸಾಮಾನ್ಯರಿಗೆ ಹೇಗೆ ಗೊತ್ತಾಗಬೇಕು ಅದು? ಆವಾಗ ಮಾಸ್ತಿಯವರು ಅಂತಾರೆ, ಓ ಕನ್ನಡ ಬಹಳ ಮುಖ್ಯ ಅಂತೇಳಿ. ಹಾಗಾಗಿ ಸ್ಥಳೀಯ ಭಾಷೆಗಳು, ಸ್ಥಳೀಯ ನೋವು ಸಮಸ್ಯೆಗಳು ಏನಿದಾವಲ್ವ, ಅವುಗಳ ಜೊತೆ ನಾವು ಇದ್ದಾಗ ನಮ್ಮ ಸಾಹಿತ್ಯನೂ ಕೂಡ ಬಹಳ ಬಲಿಷ್ಠವಾಗ್ತದೆ ಅಂತ. ಜನರಿಗೆ ಅರ್ಥವಾಗುವ ಭಾಷೆಯಲ್ಲೇ ತಿಳಿಸುವಂತ ಪ್ರಯತ್ನ. ಈ ಗ್ಯಾಪನ್ನು ಸಾಹಿತ್ಯ ನಿರಂತರವಾಗಿ ಮಾಡ್ಕೊಂತ ಬಂದಿದೆ. ಅದು ಪಂಪನಿಂದ ಹಿಡಿದು ನಾವು ಹೀಗಲ್ಲ, ಪಂಪನು ಕೂಡ ಆ ಗ್ಯಾಪನ್ನು ಗುರುತಿಸಿದ್ದ. ಹೀಗೆ ತಾವು ಸಾಹಿತ್ಯ ಜೊತೆಗೆ ಜೋಡಿಸ್ಕೊಂಡು ಸಮಾಜ ಜೊತೆ ಹೋಗ್ತೀರಾ, ಜೊತೆಗೆ ನಿಮಗೆ ಸರ್ಕಾರಿ ಅಪಾಯಿಂಟ್ ಆಗುತ್ತೆ, ಅಲ್ಲಿಗೆ ತೃಪ್ತಿ ಆಗುತ್ತೆ ನಿಮಗೆ? ನಿಮ್ಮ ತಂದೆ ಆಸೆ ಈಡೇರುತ್ತಾ? ಇಲ್ಲ, ಅದು ತಕ್ಷಣ ನನ್ನ ತಂದೆ ಅಷ್ಟೊತ್ತಿಗೆ ಇರಲಿಲ್ಲ. ನನ್ನ ತಾಯಿಗೆ ಹೇಳಿದೆ ನಾನು, ಅಮ್ಮ ಭಾಳ ಅವತ್ತು ಭಾವುಕನಾಗಿದ್ದೆ. ಯಾಕಂದ್ರೆ ನನಗೆ ಇನ್ನೇನು ಉದ್ಯೋಗ ಸಿಗಲ್ಲ, ಇನ್ನು ಪರ್ಮನೆಂಟ್ ಉದ್ಯೋಗನೇ ಸಿಗಲ್ಲ ಅನ್ನುವಂಥದ್ದು ಒಂದು ಆಲೋಚನೆ ಬಂದ್ಬಿಟ್ಟಿತ್ತು ನನ್ನ ಮೈಂಡಲ್ಲಿ. ಆದರೆ ಕೊನೆಗೆ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗಿರೋದು, ನನ್ನನ್ನು ಪರ್ಮನೆಂಟು ಮಾಡಿದಂತಹ ಕುಲಪತಿಗಳಾದಂಥ ವಾಲಿಕರ್ ಸರ್ ಅವ್ರನ್ನ ನಾನು ನೆನಪಿಸ್ಕೊಳ್ಬೇಕು. HB ವಾಲಿಕರ್ ಅಂತೇಳಿ ಕರ್ನಾಟಕ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದರು. ಅವರು ಪೀರಿಯಡಲ್ಲಿ ನಾನು ಅಲ್ಲಿ ಅಪಾಯಿಂಟ್ಮೆಂಟ್ ಆದೆ, ಬ್ಯಾಕ್ಲಾಗ್ ಹುದ್ದೆಗೆ ನಾನು ಅಪಾಯಿಂಟ್ಮೆಂಟ್ ಆದೆ. ಅದು ತುಂಬಾ ಎಚ್ಚರಿಕೆಯಿಂದ ಹೋದೆ ಅದು. ಯಾಕಂದರೆ ನನ್ನ ಗುರುಗಳು ಓದಿದಂಥದ್ದಲ್ಲಿ ಮಲ್ಲಿಕಾ ಗಂಟಿ ಮೇಡಮ್ ಅವರು ಆ ವಿಭಾಗದ ವಿದ್ಯಾರ್ಥಿನಿ, ಕಂಬಾರವರಲ್ಲಿ ವಿದ್ಯಾರ್ಥಿ, R.C. ರೇಮಠ್ ಅವರು, ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳೇನಿದಾರಲ್ಲ ಕನ್ನಡದ ಆ ಭಾಗದ, ಉತ್ತರ ಕರ್ನಾಟಕದ ಭಾಗದ, ಅವರೆಲ್ಲರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳಾಗಿದ್ದಂಥವ್ರು. ಅಲ್ಲಿ ನಾನು ಪಾಠ ಮಾಡೋಕ್ಕೆ ಹೋಗ್ತಾ ಇರುವಂಥದ್ದು ಇದೆಯಲ್ಲ, ಅದು ತುಂಬ ನನಗೆ ಭಯ ಆಯಿತು. ಆ ಎಚ್ಚರಿಕೆ ಇತ್ತು ನನಗೆ. ಪ್ರತಿದಿನ ಅಲ್ಲಿ ಆರಂಭದಲ್ಲೇ ಒಂದು ಸ್ಲೋಗನ್ ಇದೆ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅನ್ನುವಂಥದ್ದಿದೆ ಅಲ್ಲಿ. ಆ ವಿಭಾಗಕ್ಕೆ ಕಾಲಿಡ ಕಾಲಕ್ಕೇನೆ ಪ್ರತಿದಿನವೂ ಕೂಡ ನಾನು ಅದನ್ನು ನೋಡ್ತಾ ಇದ್ದೆ. ನನ್ನ ಮನುಷ್ಯನೊಳಗಡೆನೆ ಕೈ ಮುಕ್ಕೊಂಡು ಒಳಗಡೆ ಹೋಗ್ತಾ ಇದ್ದೆ. ನನಗೆ ಎಷ್ಟು ಸಾಧ್ಯ ಇದೆಯೋ ನಾನು ಅಷ್ಟು ನ್ಯಾಯವನ್ನು ಕೊಟ್ಟಿದ್ದೀನಿ ಟೀಚಿಂಗ್ ಒಳಗಡೆ ಇವತ್ತಿನವರೆಗೂ ಅಂತೇಳಿ ಕೂಡ ಅನಿಸ್ತಾ ಇದೆ. ನಿಮ್ಮ ಪ್ರಾಧ್ಯಾಪಕ ವೃತ್ತಿಯಿಂದ ನಿಮ್ಮ ಸಾಹಿತ್ಯ ಕೃಷಿಗೆ ಬರೋದಾದ್ರೆ ಹಲವಾರು ಪುಸ್ತಕಗಳನ್ನ ರಚನೆ ಮಾಡಿದ್ದೀರಾ. ತಮ್ಮ ಸಾಹಿತ್ಯ ಕೃಷಿಯ ಬಗ್ಗೆ ಬೆಳಕು ಚೆಲ್ಬೋದಾ? ಹೌದು. ಇಲ್ಲ, ನನಗೆ ಇವತ್ತಿಗೂ ಭಯ ಇದೆ, ಬರವಣಿಗೆ ಅಂತಂದ್ರೆ ಭಯ ಇದೆ. ನಾನೆಷ್ಟು ಮುಕ್ತವಾಗಿ ಮಾತನಾಡ್ತೀನೋ ಅಷ್ಟು ಬರವಣಿಗೆ ನನ್ನಿಂದ ಆಗಿಲ್ಲ. ಆದ್ರೆ ಕೊರತೆಗಳು ನನಗೆ ಗೊತ್ತಿದ್ದಾವೆ. ಯಾಕೆ ನನಗೆ ಬರವಣಿಗೆ ಮಾಡೋಕ್ಕಾಗ್ತಾ ಇಲ್ಲ, ಏನನ್ನ ಇನ್ನೂ ತರಬೇಕಾಗಿತ್ತು ನನ್ನ ಬರವಣಿಗೆ ಒಳಗಡೆ, ನಾನು ಅದನ್ನು ತರೋದಕ್ಕೆ ಸಾಧ್ಯ ಇದೆಯಾ ನನ್ನಿಂದ ಅನ್ನುವಂಥ ಯೋಚನೆಯನ್ನು. ಯಾಕಂದರೆ ನಾನು ಅನೇಕರ ಓದುಗಳನ್ನು ಮಾಡಿದ್ದೀನಿ. ಅದು ಬುದ್ಧನ ಆದಿಯಾಗಿ ಎಲ್ಲರನ್ನೂ ಕೂಡ ನಾನು ಓದ್ಕೊಂಡಾಗ ಅನ್ನಿಸ್ತದೆ, ನಾವು ಹೊಸದನ್ನು ಏನು ಕೊಡೋದಕ್ಕೆ ಸಾಧ್ಯ ಇದೆ. KVN ಅಂತವ್ರು ಇದ್ದಾರೆ, G. ರಾಜಶೇಖರ್ ಅಂತವ್ರು ಇದ್ದಾರೆ, ಭಾಳ ದೊಡ್ಡ ದೊಡ್ಡ ಕೀರ್ತಿಕೋಟಿ ಅಂತವ್ರು ಇದ್ದಾರೆ, CNR ಅಂತವರು, HSV ಅಂತವರು, HSR ಅಂತವರು. ಇವರೆಲ್ಲರ ಬರಹಗಳನ್ನು ನಾವು ಓದಿದ ನಂತರ, ರಹಮತ್ ಅಂತವರು ಬರಹಗಳನ್ನು, ಪುಟ್ಟಯ್ಯ ಅಂತವರು, ಇವೆಲ್ಲ ಬರಹಗಳನ್ನು ಓದಿದ ನಂತರ ನನಗೆ ಅನಿಸ್ತದೆ ಏನನ್ನು ಸೇರಿಸ್ಬೋದು, ಯಾವ ಸಾಲು ನನ್ನದಾಗೋದಕ್ಕೆ ಸಾಧ್ಯ ಇದೆ ಇಲ್ಲಿ. ಹೀಗಾಗಿ ಇವತ್ತಿಗೂ ಕೂಡ ಬರವಣಿಗೆ ಅಂತಂದರೆ ನಾನು ತುಂಬ ಇಷ್ಟಪಟ್ಟು ಮಾಡಿದಂಥದ್ದಲ್ಲ, ಅದು ಒತ್ತಾಯಪೂರ್ವಕವಾಗಿ ಮಾಡಿದಂಥದ್ದು. ಅನೇಕ ಸಂದರ್ಭಗಳಲ್ಲಿ ಅಭಿನಂದನಾ ಗ್ರಂಥಗಳಿಗೆ ಅದು ಹೇಳಿದಲ್ಲ, ಪದೇ ಪದೇ ನನಗೆ ಕಾಡ್ತಾ ಇದ್ದಿದ್ದು ಮೇಡಮ್ ಅವರೇ. ಮತ್ತೆ ಸುಮಾರು ಹೇಳ್ತಾರೆ ಆಕಸ್ಮಿಕವಾಗಿ. ಹೌದೌದು. ನನ್ನ ಪ್ರಾಧ್ಯಾಪಕ ವೃತ್ತಿ ಆಗಲಿ, ನಾನು ಭಾಷಣಕಾರ ಆಗಿದ್ದಾಗಲಿ, ಬರವಣಿಗೆ ಮಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ನಾನು ಬಯಸಿದಂಥದ್ದಲ್ಲ. ಅದು ನನ್ನ ತಿರುವುಗಳು, ಬದುಕಿನ ಪಲ್ಲಟಗಳು ಅಂತೇಳಿನೇ ನಾನು ಭಾವಿಸ್ಕೊಂಡಿದ್ದೀನಿ ಹೊರತು ಅದು ನನ್ನ ಇಚ್ಛೆ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ಈ ಕಾರಣಕ್ಕಾಗಿ ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡೋಕ್ಕೂ ಆಗ್ತಾ ಇಲ್ಲ ಇವತ್ತಿಗೂ ಕೂಡ. ನಮ್ಮ ಮೇಡಮ್ ಅವರು ಒತ್ತಾಯ ಮಾಡ್ತಾ ಇರ್ತಾರೆ, ನನ್ನ ಎಲ್ಲ ಸ್ನೇಹಿತರು ಒತ್ತಾಯ ಮಾಡ್ತಾ ಇರ್ತಾರೆ, ಇಲ್ಲ ಬರವಣಿಗೆಯನ್ನು ಹೆಚ್ಚು ಮಾಡು ಅಂತೇಳಿ. ಅದನ್ನು ರೂಢಿಸ್ಕೊಳ್ಬೇಕಂತೇಳಿ ಅನಿಸ್ತಾ ಇದೆ ನನಗೂ ಕೂಡ. ಅದರ ಮಧ್ಯದಲ್ಲಿ ಆದಿಯಾಗಿ ಹಲವಾರು ಪುಸ್ತಕಗಳು. ಯಾವುದು ತಮ್ಮ ಮೊದಲ ಪುಸ್ತಕ? ನನ್ನ ಸಮಕಾಲೀನ ಕಾವ್ಯ ಅಂತ, ಬಳ್ಳಾರಿ ಜಿಲ್ಲೆ ಸಮಕಾಲೀನ ಕಾವ್ಯ ಅನ್ನುವಂಥದ್ದು, ಅದನ್ನು ಮೇಡಮ್ ಅವರೇ ಬಿಡುಗಡೆ ಮಾಡಿಸಿದರು.
ಅವತ್ತು ಡೆಪ್ಯೂಟಿ ಸಿ ಎಂ ಆಗಿದ್ದರು ಸಿದ್ದರಾಮಯ್ಯ ಅವರು. ಕನಕೋತ್ಸವ ಅಂತೇಳಿ ಮೇಡಮ್ ಅವರು ನಂದಿಹಳ್ಳಿಯಲ್ಲಿ ಒಂದು ಮಾಡಿದ್ರು. ನನ್ನ ಮೊದಲ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥವ್ರೆ ಇವತ್ತಿನ ಮುಖ್ಯಮಂತ್ರಿಗಳಾದಂಥ, ಅವತ್ತಿನ ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು. ಅದೆಷ್ಟು ದೊಡ್ಡ ವೇದಿಕೆ ಅಂದರೆ ಅದರೊಳಗಡೆ ಲಕ್ಕಪ್ಪ ಗೌಡ್ರು ಅವರು ಇದ್ದರು, ಜವರೇಗೌಡರು ಇದ್ದರು, ಸುಧಾಕರ್ ಅವರಿದ್ದರು, ಮೇಡಮ್ ಅವರಿದ್ದರು. ಎಷ್ಟು ದೊಡ್ಡ ವೇದಿಕೆ ಒಳಗಡೆ ಆ ಪುಸ್ತಕ ಬಿಡುಗಡೆ ಆಗಿದ್ದು ನನಗೆ ಇವತ್ತಿಗೂ ನಂಬಿಕೆ ಆಗ್ತಾ ಇಲ್ಲ. ಅಂಥ ದೊಡ್ಡ ಅವಕಾಶಗಳನ್ನು ಮೇಡಮ್ ಅವರು ನಮ್ಗೆ ಕೊಟ್ಟರು. ನಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರ ಎಡಪಂಥೀಯ ಚಿಂತನೆಗಳು, ಅದೇ ಬಳ್ಳಾರಿ ಸಮಕಾಲೀನ ಕಾವ್ಯ, ಇದು ನನ್ನ ಮೊದಲ ಪುಸ್ತಕ ಬಂದಿರುವಂಥದ್ದು. ಆನಂತರ ನಂದು ನಾನು ನೀನು ಆನಂತೇಳಿ ಬಂತು, ಕನಕದಾಸರದು ಬಂತು, ಮೇಲೊಂದು ಗರುಡ ಅಂತೇಳಿ ಕನಕದಾಸರದ್ದು. ಅದು ಇದನ್ನು ಕೂಡ ಮೇಡಮ್ ಅವರು ಓದ್ತಾ ಇದೆ. ಮಹಿಳೆಯ ರಂಗಭೂಮಿ ಈ ಥೀಸಿಸ್ಸು. ಆ ಥೀಸಿಸ್ಸು ನನ್ನನ್ನು ತುಂಬ ಬದಲಾಯಿಸಿತು ಫೆಮಿನಿಸ್ಟ್ ಆಗೋದಕ್ಕೆ. ಮೇಡಮ್ ಅವರು ಒಂದು ಕಾರಣ ಆದರೆ, ಇನ್ನೊಂದು ಅವತ್ತು ತುಂಬ ಥಿಯರಿಗಳನ್ನು ಓದಿದೆ ನಾನು, ಫೆಮಿನಿಸ್ಟ್ ಥಿಯರಿಗಳೇ ಅನ್ನುವಂಥದ್ದು. ಅಂದರೆ ಇದುವರೆಗೂ ನಾವು ನೋಡಿದ್ದೆಲ್ಲವೂ ಗಂಡನ ದೃಷ್ಟಿಕೋನದಿಂದ ನೋಡಿದ್ದೀವಿ, ಹೆಣ್ಣಿನ ದೃಷ್ಟಿಕೋನಗಳೇ ನಮಗಿರಲಿಲ್ವಲ್ಲ. ನಾವು ಸಾಂಪ್ರದಾಯಿಕವಾಗಿ ಕುಟುಂಬ ಬಂದಿರೋದರಿಂದ ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಇನ್ಸಿಡೆಂಟನ್ನು ಹೇಳ್ಬೋದು. ನನ್ನ ತಂದೆಯವರ ಒಳಗಡೆ ಇದ್ದಂಥ ಪುರುಷತನವನ್ನು ನಾನು ಹೇಳೋಕ್ಕೆ ಅನ್ನಿಸ್ತದೆ. ನನ್ನ ಅಕ್ಕನ ಎಂಗೇಜ್ಮೆಂಟ್ ಇತ್ತು. ಎಂಗೇಜ್ಮೆಂಟು ಸಾಯಂಕಾಲ ಇದೆ, ಆದರೆ ನನ್ನ ತಂದೆ ಹೇಳ್ತಾ ಇರೋದು ಬೆಳಿಗ್ಗೆ ಹೇಳ್ತಾ ಇದ್ದಾರೆ ನನ್ನ ತಾಯಿಗೆ, ಇವತ್ತು ರೇಣುಕಾನ ನೋಡೋಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದೊಂದು ಚಿತ್ರ ನನ್ನ ಅಕ್ಕನ ಮದುವೆ ಅದು. ನಾನು ಅಲ್ಲಿ ನಿಂತಿದ್ದೀನಲ್ಲ, ನಾನು ಅದು ಚಿಕ್ಕ ಹುಡುಗ. ಹೌದೌದು, ತುಂಬ 7ನೇ ಕ್ಲಾಸಲ್ಲಿ ನನ್ನ ಅಕ್ಕನ ಮದುವೆ ಆಯಿತು. ಈಗ ಇಂಥ ಜನಗಳ ಮಧ್ಯದಲ್ಲಿ ನಾನು ಬೆಳೆದಂತ ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಆರತಿ ಇಟ್ಕೊಂಡವ್ರು ಕಾಕಮ್ಮ ಅಂತ, ಅವ್ರ ಹೆಸರನ್ನೇ ಕಾಕಮ್ಮ ಅಂತ. ನೋಡಿ ಎಂಥ ಹೆಸರು, ಅವ್ರ ನಿಜವಾದಂಥ ಹೆಸರೇ ನಮ್ಗೆ ನೆನಪಿಲ್ಲ. ಅಲ್ಲೆಲ್ಲ ಅಂಥ ಹೆಸರುಗಳವರೇ ಇದ್ರು. ಡಕ್ಕ ಮಾರಯ್ಯ ಅಂತೇಳಿ ಇರ್ತಿದ್ರು, ರಿಕ್ಷಾ ಮಾರಯ್ಯ ಅಂತೇಳಿ ಅಂತ ಇದ್ರು. ಈ ರೀತಿಯ ತುಂಬಾನೇ ಹೆಸರುಗಳು, ದುಡಿಯುವ ವರ್ಗದ ಹೆಸರುಗಳನ್ನೇ ನಾವಲ್ಲಿ ನೋಡ್ತಾ ಇದ್ದಂಥದ್ದು. ಅಂದರೆ ಈ ಹಂತದಲ್ಲಿಂದ ನಾನು ಬಂದಂಥವನಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಬರವಣಿಗೆ ನನಗೆ ಆಪ್ತವಾಗಿ ಕಾಣಿಸ್ಕೊಳ್ಳಲಿಲ್ಲ. ಆದರೂ ಮತ್ತೀಗ ಮಾಡಲೇಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ತುಂಬ ಜನ ಅದರ ಬಗ್ಗೆ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಉದಾಹರಣೆಗೆ ನರಹಳ್ಳಿ ಸರ್ ಅವರು, ಮತ್ತೆ ಅಭಿನವ್ ರವಿಕುಮಾರ್ ತನುವ ನೇಗಿಲ ಮಾಡಿ ಅಂತೇಳಿ, ಇದು ಕಾಗಿನೆಲೆ ಪೀಠದಿಂದ ಬಂದಂಥದ್ದು. ಇದು ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿದ್ದಾಗ ನಾನು ಸಂಪಾದನೆ ಮಾಡಿದಂಥ ಸಂಸ್ಕೃತಿ ಮಹಿಳಾ ಮಾಲಿಕೆ, ಮುತ್ತು ಬಂದಿದೆ ಕೇರಿಗೆ, ಇದು ಕೂಡ ಒಂದು ಸಂಸ್ಮರಣ ಗ್ರಂಥವಾಗಿ ಇದಿದೆ. ಬಾಳಾಸಾಹೇಬ್ ಲೋಕಪುರ್ ಅವರು, ಇವ್ರ ಬಗ್ಗೆ ನಾನು ಒಂದು ವಿಚಾರ ಸಂಕಿರಣವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಬಂದಂಥ ಮಂಡನೆಯಾದಂಥ ಎಲ್ಲ ಲೇಖನಗಳ ಸಂಗ್ರಹವನ್ನ ನಾನು ತೆಗೆದುಕೊಂಡು ಬಂದೆ. ಇವೆಲ್ಲವೂ ಕೂಡ ನನ್ನ ಜರ್ನಿ ಒಳಗಡೆ ನನ್ನನ್ನೇ ಬಹಳ ಥ್ರಿಲ್ ಮಾಡುವಂಥವು. ನಾ ಬರೆದಿದ್ದು ಅನ್ನುವಷ್ಟರ ಮಟ್ಟಿಗೆ ಬರಹ ನನಗೆ ಬೆರಗನ್ನುಂಟು ಮಾಡಿದೆ. ಇವತ್ತಿಗೂ ನನಗೆ ಒಂದು ಭಯವನ್ನು ಕೂಡ ಅದು ಹುಟ್ಟಿಸಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮಯೂರ ಪತ್ರಿಕೆಗೆ 1999ರಲ್ಲಿ ಒಂದು ಲೇಖನ ಬರೆದಿರೋ ವಾಸ್ತವ ಚಿತ್ರಣ, ಅಲ್ಲಿಂದ ಇದುವರೆಗೂ ಸುಮಾರು 75ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದೆ. ಎಷ್ಟು ಅಂದರೆ ಅದು ಮೊದಲ ಲೇಖನ ನಾನು ಕಳಿಸಿದ್ದೆ, ಯಾರಿಗೂ ಹೇಳಿರಲಿಲ್ಲ, ಯಾಕಂದ್ರೆ ಆಯ್ಕೆ ಆಗಲಿಲ್ಲ ಅಂತ. ಅದರೊಳಗಡೆ ಒಂದು ಚಿತ್ರಕಾವ್ಯ ಅಂತೇಳಿ ಬರುತ್ತೆ, ಒಂದು ಕಥೆ, ಒಂದು ವಿಮರ್ಶೆ ಬರುತ್ತೆ. ಇವತ್ತಿಗೂ ನನಗೆ ಮಯೂರನ ರೆಗ್ಯುಲರ್ ಆಗಿ ರೀಡರ್ ನಾನು. ತುಂಬ ಇನ್ಫ್ಲುಯೆನ್ಸ್ ಮಾಡಿದಂಥ ಒಂದು ಪತ್ರಿಕೆ ಅದು, ಸಾಹಿತ್ಯಿಕ ಪತ್ರಿಕೆ ನನ್ನ ಮೇಲೆ. ಅದಕ್ಕೆ ಕಳಿಸಿದ್ದೆ ನಾನು, ಒಂದು ಕಥೆಯನ್ನು ಓದ್ಬಿಟ್ಟು ನೋಡೋಣ ಅಂತ ಕಳಿಸ್ಬಿಟ್ಟಿದ್ದೆ. ಆದರೆ ನನಗೆ ಗೊತ್ತಿಲ್ಲ ಅದು 1 ತಿಂಗಳ ನಂತರ ಬರುತ್ತೆ, ಪ್ರಕಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ವೆರಿ ನೆಕ್ಸ್ಟ್ ಏನು ಮಾಡಿದ್ದೆ, ಆ ಸಂಚಿಕೆಯನ್ನು ತೊಗೊಂಡೆ ನಾನು. ಕಳಿಸಿದ್ದು ಈ ತಿಂಗಳಾದರೆ ಮರು ತಿಂಗಳದೇ ತೊಗೊಂಡ್ಬಿಟ್ಟೆ ನಾನು. ಅದರೊಳಗಡೆ ಬರಲಿಲ್ಲ. ನನಗೆ ತುಂಬ ನಿರಾಶೆ ಆಯಿತು. ನಾನು ಬರಹಕ್ಕೆ ಯೋಗ್ಯನಲ್ಲ, ವಿಮರ್ಶಾ ಭಾಷೆ ಇಲ್ಲ ನನ್ನೊಳಗಡೆ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಆನಂತರ ನೋಡಿದ್ರೆ ಅದು ಮುಂದಿನ ತಿಂಗಳು ಬಂದಿದೆ ಅದು ವಿಮರ್ಶೆ. ಅದನ್ನು ನಾನು ಸಹಜವಾಗಿ ಲೈಬ್ರರಿಗೆ ಹೋಗೋ ಕಾಲಕ್ಕೆ ಆ ತಿಂಗಳದು ಮಯೂರ ಪತ್ರಿಕೆ ತೊಗೊಂಡು ನೋಡಿದ್ರೆ ನನ್ನ ಹೆಸರಿದ್ದದ್ದು ನೋಡಿಬಿಟ್ಟು ನನಗೆ ಇಷ್ಟು ಪುಳಕ ಆಗಿತ್ತು ಅವತ್ತಿನ ದಿನ ಅಂತಂದರೆ, ಆಶ್ಚರ್ಯ ಆಗಿಬಿಟ್ಟಿತ್ತಂದರೆ, ಓಹ್ ನಾನು ಬರೀಬಲ್ಲೆ ಅನ್ನುವಂಥ ವಿಶ್ವಾಸವನ್ನು, ಅದು ಒಂದು ಲೇಖನ. ಮತ್ತು ಕನ್ನಡಪ್ರಭದಲ್ಲಿ ನನ್ನ ಮೊದಲ ಪದ್ಯ ಪ್ರಕಟ ಆಗಿದ್ದು, ಪ್ರಯಾಣದಲ್ಲೊಂದು ಸಣ್ಣ ನಿದ್ದೆ ಅಂತೇಳಿ. ಆ ಪ್ರಯಾಣದಲ್ಲೊಂದು ಸಣ್ಣ ನಿದ್ದೆಯನ್ನು ನಾನು ಬರೆದು ಕಳಿಸ್ಬಿಟ್ಟಿದ್ದೆ ಸುಮ್ಮನೆ. ನಿದ್ದೆ ಮಾಡಿದ್ರ ಮೇಲೂ ಬರೆದಿರಲ್ಲ, ಹೇಗೆ ನಿದ್ದೆ ಇರುತ್ತೆ ಪ್ರಯಾಣದಲ್ಲೊಂದು ಅಂತ, ಏನೇನು ಕನಸುಗಳು ಬೀಳ್ತಾ ಇರ್ತವೆ, ಹೇಗೆ ಅದು ಡಿಸ್ಟರ್ಬ್ ಆಗ್ತದೆ, ಅದು ಇದನ್ನುವಂಥದ್ದು ಒಂದು ಕವನವನ್ನು ಬರೆದಿದ್ದೆ. ಅದನ್ನು ಕೂಡ ನಮಗೆ ನಾವು ಕವಿ ಅಲ್ಲ ಅನ್ನುವಂಥ ಭಾವನೆ, ಹಿಂಗಾಗಿ ನಾನು ನೋಡೋದಕ್ಕೆ ಹೋಗಿರ್ಲಿಲ್ಲ. ಆನಂತರ ಅದು ಪ್ರಕಟ ಆಗಿರೋದು ಸಂಡೇ ಆದರೆ ನನಗೆ ಗೊತ್ತಾಗಿದ್ದು ಮಂಗಳವಾರ. ಭಾನುವಾರ ಪ್ರಕಟ ಆಗಿತ್ತು. ಮಂಗಳವಾರ ಯಾರೋ ಹೇಳಿದ್ರು ನನಗೆ ಫೋನ್ ಮಾಡಿ,
ಇಲ್ಲ ನಿಂದೊಂದು ಕನ್ನಡಪ್ರಭದಲ್ಲಿ ಕವಿತೆ ಬಂದಿದೆ ಅಂತ. ನನಗೆ ಆಶ್ಚರ್ಯ ಆಯಿತು, ನಾನು ಒಬ್ಬ ಕವಿನ ಸುಮ್ಮನೆ ಕಳಿಸಿದ್ದೆ ಏನೋ ಒಂದನ್ನು, ಅದ್ರ ಪ್ರಕಟ ಆಗಿತ್ತು. ತಗೊಂಡು ನೋಡಿ ಅದಕ್ಕೂ ಕೂಡ ನಾನು ತುಂಬಾ ಪುಳಕ ಆಗಿದ್ದೆ, ಓ ಕವಿ ಆಗ್ಬೋದು ನಾನು. ಆನಂತರ ಪ್ರಜಾವಾಣಿಯಲ್ಲಿ ಬಂತು ನನ್ನ ಕವಿತೆಗಳು, ಮಯೂರದಲ್ಲಿ ಬಂತು, ಗೌರಿ ಲಂಕೇಶಲ್ಲಿ ಬಂತು, ಹಾಯ್ ಬೆಂಗಳೂರಲ್ಲಿ ಬಂತು, ವಸತು ಬಂತು, ಅನಿಕೇತನದಲ್ಲಿ ಬಂತು. ಈ ರೀತಿಯಾದಂಥ ಒಬ್ಬ ಕವಿನೂ ಆದೆ. ಆದರೆ ಇತ್ತೀಚೆಗೆ ಕಾವ್ಯ ನಿಂತೋಗಿದೆ. ವಿಮರ್ಶೆಯ ಕಡೆ, ವೈಚಾರಿಕ ಬರಹಗಳ ಕಡೆ, ಸಂಶೋಧನೆ ಕಡೆ ಹೆಚ್ಚು ಒಲವನ್ನು ಇಟ್ಕೊಂಡಿದ್ದೀನಿ. ಈ ಓದು ಹೆಚ್ಚಾದಂತೆ ಆ ಸಂವೇದನೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾವೆ ಅಂತೇಳಿ ಅನಿಸ್ತಾ ಇದೆ ನನಗೆ. ಹಾಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ತಾವು ಭಾಗವಹಿಸಿದ್ದೀರಾ. ಹೌದು. ವಿಚಾರ ಸಂಕಿರಣ ಯಾವ ವಿಷಯವನ್ನ ತಾವು ಮೇಜರ್ ಆಗಿ ಮಂಡಿಸ್ತಾ ಇದ್ರಿ? ಇಲ್ಲ, ನನ್ನ ಆಯ್ಕೆಗಳಕ್ಕಿಂತಲೂ ಹೆಚ್ಚಿನದಾಗಿ ಈಗ ಪರಿಷತ್ತುಗಳಂಥವು, ಅಕಾಡೆಮಿಗಳಂಥವು, ವಿಶ್ವವಿದ್ಯಾಲಯಗಳಂಥವು ನನ್ನಿಂದ ಏನು ನಿರೀಕ್ಷೆ ಮಾಡುತ್ತೆ ಅನ್ನುವಂಥದ್ದು ಒಂದನ್ನು ನಾನು ಇಟ್ಕೊಂಡಿದ್ದೀನಿ. ಅವರು ಕೊಟ್ಟಂತಹ ವಿಷಯಗಳ ಮೇಲೇ ಹೆಚ್ಚು ನಾನು ಫೋಕಸ್ ಮಾಡಿದ್ದೀನಿ. ನಾನು ಸ್ಪೆಸಿಫಿಕ್ ಏರಿಯಾ ನಂದು ವಿಮರ್ಶೆ ಆದರೂ ಕೂಡ, ವೈಚಾರಿಕ ಬರಹಗಳ ಹಿನ್ನೆಲೆ ಆಗಿದ್ದರೂ ಕೂಡ, ಕೆಲವೊಮ್ಮೆ ಸಂಸ್ಥೆಗಳು ಏನನ್ನು ನಿರೀಕ್ಷೆ ಮಾಡ್ತವೋ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಕೂಡ ನನ್ನ ಭಾಷಣಗಳು ಇದ್ದಾವೆ. ಮತ್ತು ವಿಶ್ವವಿದ್ಯಾಲಯಗಳ ಅವಕಾಶ ಕೊಟ್ಟಾಗ ನಾವು ಅದನ್ನು ನಿರ್ವಹಿಸಲೇಬೇಕಾಗ್ತದೆ. ಇವೆಲ್ಲವುಗಳನ್ನು ಮತ್ತೆ ನನಗೆ ಓಪನ್ ಅಪ್ ಆಗಿ ಇಟ್ಟಂಥವ್ರೆ ಮಲ್ಲಿಕಾ ಗಂಟಿ ಮೇಡಮ್ ಅವರು ಹೆಚ್ಚು ಸೂಚನೆ ಮಾಡ್ತಾಯಿದ್ರು. ನನ್ನ ಮೊದಲ ಭಾಷಣ ಒಂದು ಮಠದಲ್ಲೇ ಆಗಿದ್ದು. ಅದಕ್ಕೂ ಕೂಡ ನನಗೆ ಗೊತ್ತಿಲ್ಲದೇ ಮೇಡಮ್ ಅವರು ಹೆಸರು ಹೇಳಿ ಬಂದುಬಿಟ್ಟಿದ್ರು. ವಚನಕಾರರ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಅಂತ ನನ್ನ ಮೊದಲ ಭಾಷಣ ಹೊರಗಡೆ ಸಾರ್ವಜನಿಕವಾಗಿ. ಅದು ನನಗೆ ಗೊತ್ತಿಲ್ಲ. ಎಷ್ಟು ಅವತ್ತಿನ ದಿನ ನಾನು ಭಯ ಬಿದ್ದಿದ್ದೆ. ಮೇಡಮ್ ಅವ್ರ ಜೊತೆ ನಾನು ತಕರಾರು ಮಾಡಿದ್ದೆ, ಮೇಡಮ್ ಯಾಕಾದ್ರೂ ನನ್ನ ಸೂಚನೆ ಮಾಡಿ ಬಂದ್ರಿ, ನಾನು ಹೇಗೆ ಮಾತಾಡಲಿ ಈಗ ಏನು ಅನ್ನುವಂಥದ್ದು. ಅದು ಒಂದು ಸಿದ್ದೇಶ್ವರ ಸ್ವಾಮೀಜಿ ಪಕ್ಕಕ್ಕೆ ಕೂತು ನಾನು ಒಂದು ಭಾಷಣ ಮಾಡಿದೆ ಬಿಜಾಪುರದಲ್ಲಿ. ಜ್ಞಾನಯೋಗಿ ಆಶ್ರಮ ಇದೆಯಲ್ಲ ಬಿಜಾಪುರದಲ್ಲಿ, ಅವ್ರ ಪಕ್ಕಕ್ಕೆ ಕೂತು ಕೂಡಲ ಸಂಗಮದಲ್ಲಿ ಒಂದು ಭಾಷಣ ಮಾಡಿದ್ದೆ ವಚನಕಾರರ ಬಗ್ಗೆ. ಅದು ಒಂದು ನನ್ನನ್ನು ತುಂಬ ಭಯಗೊಳಿಸಿತ್ತು. ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿ ಆ ಭಾಗದಲ್ಲಿ ಭಾಳ ದೊಡ್ಡ ಯೋಗಿ ರೂಪದಲ್ಲೇ ನೋಡ್ತಾರೆ. ಜನ ಬಂಡಿಗಟ್ಟಲೆ ಕಟ್ಕೊಂಡು ಟ್ರ್ಯಾಕ್ಟರ್ಗಳು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಅವ್ರ ಪಕ್ಕದಲ್ಲಿ ಕೂತು ನಾನು ಅದು ವಚನಕಾರರ ಬಗ್ಗೆ ಏನು ಮಾತಾಡೋಕ್ಕೆ ಸಾಧ್ಯ ಇದೆ? ಜನ ಅವ್ರಿಗಾಗಿ ಬಂದಿದ್ದಾರೆ, ಆದರೆ ನಾನೇನು ಮಾತಾಡೋದು? ಅದ್ರ ಮಾತಾಡಿ ಅವ್ರ ಜೊತೆ ಮಾತನಾಡಿದಂಥದ್ದು ಭಾಳ ದೊಡ್ಡ ಸ್ಮೃತಿ. ಆದರೆ ಅದು ಫೋಟೋ ಇಲ್ಲ. ಅದು ಫೋಟೋ ಇದ್ದಿದ್ರೆ ನನ್ನ ಮೆಮೊರಿ ಒಳಗಡೆ ಇರ್ತಾ ಇತ್ತು. ಹೀಗಾಗಿ ವಿಚಾರ ಸಂಕಿರಣಗಳನ್ನು ನಾನು ಭಾಗವಹಿಸಿದ್ದು ಇದೆ. ಆದರೆ ಸ್ಪೆಸಿಫಿಕ್ ಇಂಥದ್ದೇ ಅಂತ ಹೇಳಲ್ಲ. ಬುದ್ಧನ ಬಗ್ಗೆ ಮಾತನಾಡಿದ್ದೀನಿ, ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದೀನಿ, ಲೋಹಿಯ ಬಗ್ಗೆ ಮಾತನಾಡಿದ್ದೀನಿ. ನಾನು ಸಮಕಾಲೀನ ಎಲ್ಲ ಲಿಟ್ರೇಚರ್ನ ಬೇರೆ ಬೇರೆ ಆಯಾಮಗಳು, ನವ್ಯದವ್ರ ಬಗ್ಗೆ, ನವೋದಯದವ್ರ ಬಗ್ಗೆ, ದಲಿತ ಬಂಡಾಯ, ಇಂಥದ್ದು ತೇಜಸ್ವಿ ಅವ್ರ ಬಗ್ಗೆ, ಆಲ್ಮೋಸ್ಟ್ ಲಿಟ್ರೇಚರ್ ನಾನು ಓದಿಕೊಂಡಂಥವುಗಳನ್ನೆಲ್ಲ ಆ ವೇದಿಕೆಗಳಲ್ಲಿ ಅಭಿವ್ಯಕ್ತಿ ಮಾಡೋದಕ್ಕೆ ಒಂದು ಅವಕಾಶ. ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಾ. ಇದಕ್ಕೆ ಕುಟುಂಬದ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ತಾವು ವಿಚಾರ ಸಂಕಿರಣ, ಸಾಹಿತ್ಯ ಮತ್ತೆ ಕೆಲಸ, ಸಮಾಜ ಸೇವೆ ಎಲ್ಲರೂ ತೊಡ್ಕೊಂಡಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ? ಕುಟುಂಬದ ಪರಿಚಯ ಮಾಡ್ಕೊಂಡು. ನನ್ನ ಹೆಂಡತಿ ಡಾಕ್ಟರ್ ಮಂಜುಳಾ ಭಂಡಾರಿ ಅಂತೇಳಿ. ನಾನು ಇವತ್ತು ಏನಾದ್ರೂ ಅವರೇ ನಮ್ಮ ಮದುವೆಯ ಸಂದರ್ಭದಲ್ಲಿ ಇರುವಂಥದ್ದು ಫೋಟೋ. ಆಕಿನ ನೆರವಿಲ್ಲದಿದ್ದರೆ ನಾನು ಇಷ್ಟು ಆರೋಗ್ಯವಂತನಾಗಿ ಆಗಲಿ ಮತ್ತು ಇಷ್ಟು ಒಳ್ಳೆಯತನದಿಂದ ಆಗಲಿ ನನಗಿರೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ. ನನ್ನ ಎಲ್ಲ ಜರ್ನಿಗಳಲ್ಲಿ ಕೂಡ ಆಕೆ ಭಾಳ ನೋವನ್ನು ಅನುಭವಿಸಿದ್ದಾಳೆ. ನಾನು ಒಂದು ಅರ್ಪಣೆಯನ್ನೇ ಮಾಡಿದಂಥದ್ದಿದೆ. ಬಾಳೊಂದು ಕಣ್ಣ ಹನಿಗಳ ಕಾಣಿಕೆ ಎನಿಸಿದರು, ನಕ್ಕು ಸುಮ್ಮನೆ ಸಹಿಸಿಕೊಳ್ಳುವ ಪ್ರೀತಿಸುವ ಬಾಳ ಸಂಗಾತಿ ಅಂತ. ಬಾಳೊಂದು ನಮಗೆ ಕಣ್ಣ ಹನಿಗಳ ಕಾಣಿಕೆ. ಯಾಕಂದರೆ 4,000 ನನ್ನ ಸಂಬಳ ಇದ್ದಾಗ ನಾನು ಮದುವೆ ಆದಂಥದ್ದು. ಆವಾಗೂ ಕೂಡ ನನಗೆ ಆ ಸಂಬಳದ ಸೇವಾ ಭದ್ರತೆ ಇರಲಾರದ ಕಾರಣಕ್ಕಾಗಿ 36ನೇ ವರ್ಷಕ್ಕೆ ನಾನು ಮದುವೆ ಆದೆ. ನನ್ನ ತಂದೆಯ ಒಂದು ಒತ್ತಾಯ ಇತ್ತು, ಬೇಗನೆ ಮದುವೆ ಆಗಬೇಕು ಅಂತ. ಆದರೆ ನನ್ನ ಅಭದ್ರತೆ ಕಾರಣಕ್ಕಾಗಿ ನಾನು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದೆ. ನನಗೆ ಇನ್ನೊಂದು ನೋವು ಅಂತಂದರೆ, ನನ್ನ ಮದುವೆಯ ಸಂದರ್ಭದಲ್ಲಿ ತಂದೆ ಇರಲಿಲ್ಲ ಅಂತ. ಆದರೆ ಇನ್ನೊಂದು ದೂರ ಅಂತಂದರೆ, ನನ್ನ ತಂದೆ ತೀರ್ಕೊಂಡು ಹೋದ ಒಂದೇ ತಿಂಗಳಲ್ಲಿ ನನ್ನ ಮಿಸ್ಸಸ್ಸಿನ ತಂದೆ ಕೂಡ ತೀರ್ಕೊಂಡು ಹೋಗ್ತಾರೆ. ಇಬ್ಬರೂ ಕೂಡ ಕುಟುಂಬಗಳಲ್ಲಿ ನೊಂದಂಥವ್ರು. ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಂಥವ್ರು, ಒಂದು ಮಠದಲ್ಲಿ ಬೆಳೆದಂಥವ್ರು, ತುಂಬ ಪ್ರಾಮಾಣಿಕ ವ್ಯಕ್ತಿ. ನನ್ನ ತಂದೆ ಅಂದರೆ ನನ್ನ ಮಾವ ತುಂಬ ಪ್ರಾಮಾಣಿಕ ವ್ಯಕ್ತಿ. ಆ ಕುಟುಂಬದಿಂದ ಬಂದು ತುಂಬ ಸೆನ್ಸಿಬಲ್ ಆಗಿ ಧಾರವಾಡದಂಥ ಮಲೆನಾಡಿನ ಏರಿಯಾದಿಂದ ಬಂದದ್ದು, ಬಿಸಿಲು ನಾಡಿಗೆ. ಬಳ್ಳಾರಿ ಅಂತಂದರೆ ತುಂಬ ಬಿಸಿಲು ನಾಡು. ನನ್ನ ಈ ಅಭದ್ರತೆಗಳನ್ನೆಲ್ಲ ಸಹಿಸಿಕೊಂಡು, ನಮ್ಮ ಅವಸರ, ನಮ್ಮದೇ ಆದಂಥ ಲಿಟ್ರರಿ ಸೆನ್ಸಿಬಿಲಿಟಿ, ಇವೆಲ್ಲವುಗಳನ್ನು ಕೂಡ ಸಹಿಸಿಕೊಳ್ಳುವಂಥ ಭಾಳ ದೊಡ್ಡ
ಶಕ್ತಿ ಅಂತಂದರೆ ನನ್ನ ಹೆಂಡತಿ ಅಂತೇಳಿ ನನಗನ್ನಿಸುತ್ತೆ. ಮುದ್ದಾದ ಮಗಳಿದ್ದಾಳೆ ನನಗೆ, ಒಬ್ಬಳೇ ಮಗಳು. ಹೇಳಿದೆಲ್ಲ ಆಗಲೇ ಈಗ ಮಲ್ಲಿಕಾ ಅಂತೇಳಿ ಇವಾಗ BSc ಫಸ್ಟ್ ಇಯರ್ ಎಕ್ಸಾಮ್ ಬರೀತಾ ಇದ್ದಾಳೆ. ನನ್ನ ಟೀಚಿಂಗ್ ಫೀಲ್ಡಿಗೆ ತರಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಈ ಮಗಳು. ಆಕೆ ಕೊಟ್ಟಂಥ ಸಂತೋಷ ಏನಿದೆಯಲ್ಲ ಅದು ಯಾವತ್ತಿಗೂ ಕೂಡ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಅಪ್ಪನನ್ನಾಗಿಸಿದಂಥ ಮಗಳಾಕಿ, ಮುದ್ದಿನ ಮಗಳು, ನಾನು ಪ್ರೀತಿಯಿಂದ ಚಿನ್ನು ಅಂತ ಕರೆಯುವಂತಹ ಮಗಳು, ಅಪ್ಪ ಅಂತೇಳಿ 2 ಹೆಸರುಗಳನ್ನು ನಾನು ಭಾಳ ಪ್ರೀತಿಯಿಂದ ಮಗಳಿಗೆ ಇಟ್ಟಿರುವಂಥದ್ದು. ಈ ಕುಟುಂಬದ ದೃಷ್ಟಿಯಿಂದ ನಾನು ಭಾಳ ಅದೃಷ್ಟವಂತ. ಸಾಕಷ್ಟು ಕಡೆ ನಾವು ಅದರ ಬಗ್ಗೆ ಭಿನ್ನಾಭಿಪ್ರಾಯಗಳಿರ್ತವೆ, ಆದರೆ ನನಗೆ ಅದಿಲ್ಲ. ಕುಟುಂಬ ನನಗೆ ಸಮೃದ್ಧಿಯನ್ನು ಕೊಟ್ಟಿದೆ, ನನ್ನನ್ನು ಸಹಿಸಿಕೊಂಡಿದೆ. ನನ್ನ ಜೊತೆ ಇವತ್ತಿಗೂ ಕೂಡ ನನ್ನ ಹೆಂಡತಿ ಇದ್ದಾಳೆ. ಯಾವುದೇ ಕಷ್ಟ ಸುಖಗಳಲ್ಲಿ, ಸುಖಗಳಿಗಿಂತಲೇ ಹೆಚ್ಚಿನದಾಗಿ ನಾನು ಕಷ್ಟಗಳನ್ನೇ ಅವರಿಗೆ ನಾನು ಕೊಟ್ಟಂಥದ್ದು ಇದೆ. ಅದರ ನಡುವೆನೂ ಕೂಡ ನಮ್ಮಿಬ್ಬರ ಸಂಬಂಧ ಗಾಢವಾಗ್ತಾ ಇರುವಂಥದ್ದು 20 ವರ್ಷಗಳಾಯಿತು. ಯಾವುದೇ ಒಂದು ಸಣ್ಣ ಬಿರುಕುಗಳು ಇಲ್ಲದೇನೆ ತುಂಬ ಸೆನ್ಸಿಬಲ್ಲು ಇದ್ದಾಳೆ. ಮತ್ತು ನನ್ನಷ್ಟು ದುಡುಕೋದಾಗಲಿ ಅವಸರವಾಗಲಿ ಅದ್ಯಾವುದೂ ಇಲ್ಲದಂಥ ಒಂದು ತಾಯಿ ಹೃದಯ ನನ್ನ ಹೆಂಡತಿದು. ತಾಳ್ಮೆಯ ಸಹನಾಮೂರ್ತಿಯಾಗಿ ಭಾಳಷ್ಟು ಇದ್ದಾಳೆ. ಹೀಗಾಗಿ ನನ್ನ ಶಕ್ತಿನೂ ಹೌದು. ಆ ದೃಷ್ಟಿಯಿಂದ ನಾನು ಅದೃಷ್ಟವಂತ ಅಂತೇಳಿನೇ ಭಾವಿಸ್ತಾ ಇರುವಂಥದ್ದು. ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ, ಅತ್ಯಂತ ಕಿರಿಯ ಸದಸ್ಯರಾಗಿ ಹಲವಾರು ಸಂಸ್ಥೆಗಳ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ದೀರಾ. ಜೊತೆಗೆ ಹಲವಾರು ಪ್ರಶಸ್ತಿಗಳು ತಮಗೆ ಲಭಿಸಿದೆ. ಆ ಪ್ರಶಸ್ತಿಗಳ ಬಗ್ಗೆ ಬೆಳಕು ಚೆಲ್ಬೋದಾ? ನನಗೆ ಮೊದಲು ಪ್ರಶಸ್ತಿ ಬಂದಿದ್ದು ನರಹಳ್ಳಿ ಪ್ರತಿಷ್ಠಾನದ್ದು. ತುಂಬ ಗೌರವಿಸಿದ HSV ಅವರಿದ್ದಾರೆ, ಕಾಕಡೆ ಅವರಿದ್ದಾರೆ. ಮತ್ತು ಸಾಹಿತ್ಯಶ್ರೀ ಪ್ರಶಸ್ತಿ ಅಕಾಡೆಮಿಯಿಂದ ಮೊನ್ನೆ 23ರ ಸಾಲಿನಲ್ಲಿ ಸಾಹಿತ್ಯಶ್ರೀ ಪ್ರಶಸ್ತಿ ಕೂಡ ಬಂತು ನನಗೆ. ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಕೊಡುವಂಥ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕಪ್ಪು ವ್ಯಾಕರಣ ಅನ್ನುವಂಥ ಒಂದು ಕೃತಿಗೆ ಅದು ಬಂದದ್ದು ಇದೆ. ಪ್ರಶಸ್ತಿಗಳನ್ನು ನಾನು ಇವತ್ತಿಗೂ ನಿರೀಕ್ಷೆ ಮಾಡಲ್ಲ. ಆದರೆ ಗುರುತಿಸಿದಂಥ ಅಭಿನವ ರವಿಕುಮಾರ್ ಅಂತೇಳಿ ನರಹಳ್ಳಿ ಪ್ರಶಸ್ತಿ ಬರೋದಕ್ಕೆ ತುಂಬ ಕಾರಣೀಭೂತರಾದಂಥವ್ರು ಅವರು. ಒಂದು ಭಾಷಣ ಪ್ರಶಸ್ತಿಗೆ ಹತ್ರ ಮಾಡುತ್ತಂತೇಳಿ ನನಗೆ ಇವತ್ತಿಗೆ ಅನಿಸ್ತಿದೆ. ನಾನು ಶ್ರವಣಬೆಳಗೊಳದಲ್ಲಿ ಹಳಗನ್ನಡದ ಒಂದು ಪ್ರಥಮ ಸಾಹಿತ್ಯ ಸಮ್ಮೇಳನ ಆಯಿತು. ಅವತ್ತಿನ ದಿನ ನಾನು ಮಾತನಾಡಿದ್ದೆ. ಅದನ್ನು ಕೇಳಿಸಿಕೊಂಡಂಥ ಅಭಿನವ್ ರವಿಕುಮಾರ್ ಅವರು, ಗೊತ್ತಿಲ್ಲದ ಅವರಿಗೆ ನಾನು ದೂರದಿಂದ ಕೇಳಿಸ್ಕೊಂಡಿದ್ದಾರೆ, ಅವರು ಸ್ಟಾಲ್ ಹಾಕಿದ್ದಾರೆ ಪುಸ್ತಕದ್ದು. ಆನಂತರ ನಾನು ಅಲ್ಲಿ ಪುಸ್ತಕ ತೆಗೆದುಕೊಳ್ಳೋಕ್ಕಂತ ಹೋದ ನಂತರ ನನ್ನ ಹೆಸರನ್ನು ಕೇಳಿದ್ರು ಅವರು ಬಿಲ್ ಹಾಕೋದಕ್ಕೆ. ನಾನು ಹೇಳಿದೆ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅಂತೇಳಿ. ಹೇಳಿದ ತಕ್ಷಣ ಇಷ್ಟೊತ್ತು ಭಾಷಣ ಮಾಡಿದ್ದೆ ನೀವೇ ಅಲ್ವಾ ಅಂತಂದ್ರು. ಹೌದು, ನಿಮ್ಮ ತಲೆಮಾರಿನವರು ಹಳಗನ್ನಡದ ಬಗ್ಗೆ ಮಾತನಾಡೋದು ತುಂಬ ಕಡಿಮೆ ಆಗಿದೆ, ಅಂಥದ್ರೊಳಗಡೆ ನೀವು ಮಾಡಿದ್ದು ಭಾಳ ಖುಷಿ ಆಯಿತು, ತುಂಬ ಆಲಿಸಿದೆ ನಾನು ನಿಮ್ಮ ಮಾತನ್ನು. ಅವತ್ತಿನಿಂದ ಹೇಗೆ ನನ್ನ ಜೊತೆ ಇದ್ದಾರೆ, ನಾನು ಅಣ್ಣನೇ ಅಂತೇಳಿ ಅವರ ಪ್ರೀತಿಯಿಂದ ಕರಿತೀನಿ. ಅನೇಕ ವೇದಿಕೆಗಳು ಕೊಟ್ಟರು. ಆನಂತರ ನರಹಳ್ಳಿ ಸಾರ್ ಗಮನಕ್ಕೆ ಬಂತು. ಅವರು ಒಂದು 2-3 ಭಾಷಣಗಳನ್ನು ನನ್ನ ಕೇಳಿದ್ರು. ಈ ಕಾರಣಕ್ಕೆ HSV ಅಂತವ್ರ ಅಧ್ಯಕ್ಷತೆ ಅದಕ್ಕೆ ಪ್ರತಿಷ್ಠಾನಕ್ಕೆ ಅವರ ಆಯ್ಕೆಯನ್ನು ಮಾಡಿದ ರಜನಿ ಮೇಡಮ್ ಅವರು, ನರಹಳ್ಳಿ ಸಾರ್ ಅವರು ಇರುವಂಥದ್ದು. ಇವತ್ತಿಗೂ ನನಗೆ ಮಾನಸ ಗುರುಗಳವರು, ರವಿ ಅಣ್ಣ ಇದ್ದಾರೆ, ಚಂದ್ರಿಕಾ ಅಕ್ಕ ಇದ್ದಾರೆ, ನನ್ನ ವಿದ್ಯಾರ್ಥಿಗಳು ಹಿಂದೆ ನಿಂತಿದ್ದಾರೆ. KS ನರಸಿಂಹಸ್ವಾಮಿ ಟ್ರಸ್ಟಿಗೂ ಕೂಡ ನನ್ನನ್ನು ಸಿದ್ದನಗೌಡ ಪಾಟೀಲ್ರು ಇದ್ದಾರೆ, ಮೇಡಮ್ ಅವರು, ಬಾಳಾಸಾಬ್ ಲೋಕಾಪುರ ಅವರು ಇದ್ದಾರೆ, ನರಹಳ್ಳಿ ಸಾರ್ ಇದ್ದಾರೆ. ಇವರ ಸಂಪರ್ಕಕ್ಕೆ ಬಂದ ನಂತರ ನನ್ನ ಲಿಟ್ರರಿ ಸೆನ್ಸಿಬಿಲಿಟಿ ಆಗಲಿ, ಬರವಣಿಗೆ ಆಗಲಿ, ಮಾತನಾಡೋ ವಿಧಾನ ಆಗಲಿ ತುಂಬ ರಾಜಶೇಖರ ಹಳಮನಿ ಅಂತ ನನ್ನ ಅತ್ಯಂತ ಆಪ್ತವಾದಂಥ ಗೆಳೆಯ ಮತ್ತು ಸಹೋದರ ಇರುವಂಥವ್ರು. ಮೇಡಮ್ ಅವ್ರ ಸ್ಟೂಡೆಂಟ್ಸ್ ನಾವೆಲ್ಲ. ಮೇಡಮ್ ಅವ್ರ ಮನೆಯಲ್ಲಿದ್ದೇ ಬೆಳೆದಂಥವ್ರು. ನಮಗೆ ಪುಸ್ತಕ ಕೊಡುವಂಥ ಶಕ್ತಿ ಇರಲಿಲ್ಲ, ಆದರೆ ಮೇಡಮ್ ಅವ್ರದ್ದು ದೊಡ್ಡ ಲೈಬ್ರರಿ ಇತ್ತು ಮನೆಯಲ್ಲಿ. ಆ ಪುಸ್ತಕದ ಕೋಣೆ ಇದೆಯಲ್ಲ, ಅದು ನಮ್ಮ ಶಯನಗೃಹ. ನಾವಲ್ಲೇ ಮಲಗ್ತಾ ಇದ್ದಿದ್ದು. ಯಾವುದು ಮೇಡಮ್ ಅವರು ತಗೊಳ್ಳು ಬರ್ತಾರೆ ಮೊದಲ ಪುಸ್ತಕ, ಬ್ಯಾಗ್ ಚೆಕ್ ಮಾಡ್ತಾ ಇದ್ವಿ. ಅವ್ರು ಊರಿಂದ ಬಂದಿದ್ದೆ, ಒಂದು 4-5 ಪುಸ್ತಕಗಳು ತಗೊಂಡು ಬರ್ತಾ ಇದ್ರು. ಅವ್ರು ಸಂಯುಕ್ತ ಕರ್ನಾಟಕ ವಿಮರ್ಶೆ ಮಾಡ್ತಾ ಇದ್ರು, ಪ್ರಜಾವಾಣಿಗೆ ವಿಮರ್ಶೆಗೆ ಬರ್ತಾ ಇದ್ವು. ಅವರಿಗೆ ಆ ಪುಸ್ತಕಗಳ ಮೊದಲ ಓದುಗರಾಗಿ ನಾವು ಇರ್ತಾ ಇದ್ವಿ. ರಾಜಶೇಖರ ಹಳಮನಿ ಯಾವಾಗಲೂ ಹೇಳ್ತಾ ಇರ್ತೀರ ಓದಿನ ಸುಖವನ್ನು ಅನುಭವಿಸಿ ಅಂತ. ಇವತ್ತಿನ ಕಾರ್ಯಕ್ರಮದ ಮುಗಿಸುವಂತ ಸಮಯ ಆಯಿತು. ಇಷ್ಟೊತ್ತು ಜೊತೆ ಮಾತನಾಡಿದ್ದಕ್ಕೆ ತಮಗೆ ದೂರದರ್ಶನ ಚಂದನವಾಹಿನಿ ಪರವಾಗಿ ಅನಂತ ಧನ್ಯವಾದಗಳು ಸರ್. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಿಸಿದಂಥ ಎಲ್ಲರಿಗೂ, ನನ್ನನ್ನು ಬೆಳೆಸಿದಂಥ ನರಹಳ್ಳಿ ಸಾರ್ ಅವರು, ಮಲ್ಲಿಕಾ ಗಂಟಿ ಮೇಡಮ್ ಅವರು, ಸಾಹಿತ್ಯಿಕ ವಲಯ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಪರಮಶಿವಮೂರ್ತಿ ಸರ್ ಅವರು, ಅವರ ಪ್ರೀತಿ ವಿಶ್ವಾಸಗಳು ಕೂಡ ನನ್ನನ್ನು ತುಂಬ ಬೆಳೆಸೋದಕ್ಕೆ ಸಹಾಯ ಆಗಿದೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ತಮಗೂ ಕೂಡ ಸರ್ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕದ ವಿಶೇಷ ಅತಿಥಿಗಳ ಸಂದರ್ಶನ. ಮುಂದಿನ ಕಾರ್ಯಕ್ರಮದಲ್ಲಿ
ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.